ಸ್ನೇಹಿತರೆ ನೋಡಿ, ಸ್ಕೋಪ್ ಆ್ಯಂಡ್ ಗ್ರಾನೈಟ್ ಆ್ಯಂಡ್ ಮಾರ್ಬಲ್ ಹತ್ರ ಜಗಳ ನಡೀತಾ ಇದೆ. ಈ ಯೋಗಿ ಸರ್ನ ಎಳ್ಕೊಂಡು ಹೋಗ್ತವ್ರೆ ಎಷ್ಟು ಸ್ವಲ್ಪ ಜನ. ಯಾಕೆ ಎಳ್ಕೊಂಡು ಹೋಗ್ತಾರೆ ನೋಡೋಣ, ಬನ್ನಿ बनी नोड़ा लो है ना, तो इसीलिए वो तो रिजेक्ट कर दिया। ये अभी हमने इसको सेल करना है। सर 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 ಏನ್ ಸರ್ ಇವ್ರು ಎಳ್ಕೊ ಬಂದ್ರಲ್ಲ ಸರ್, ಹಂಗೆ ಏನಾಯ್ತು? ಯಾವಾಗ ಬಂದ್ರೆ ನೀವು? ನಾ ಈಗಷ್ಟೇ ಬಂದೆ, ಅಲ್ಲೇ ನೋಡ್ತಾ ಇದ್ದೆ ಸರ್. ಏನಿಲ್ಲ ಸರ್, ಇವರು ನಾನು ಅಲ್ಲಿ ಹೊರಗಡೆ ನಿಂತಿದ್ದೆ, ಟೈಲ್ಸ್ ಅಂಗಡಿ ಎಲ್ಲಿದೆ ಅಂತ ಕೇಳಿದ್ರಿ ಇಲ್ಲಿ. ನಾನು ಏನಕ್ಕೆ ಟೈಲ್ಸ್ ಅಂತ ಹೇಳಿದೆ. ಸರ್ ನಾನು ಮನೆಗೆ ಟೈಲ್ಸ್ ಹಾಕ್ಬೇಕು ಅಂದ್ರು. ಗ್ರಾನೈಟ್ ಮಾರ್ಬಲ್ ಹಾಕಿ ಅಂತ ನಾನು ಹೇಳಿದೆ. ಸರಿ ಸರ್, ಗ್ರಾನೈಟ್ ಮಾರ್ಬಲ್ ನಮ್ಗೆ ಗೊತ್ತಿಲ್ಲ, ನಮ್ಗೆ ಟೈಲ್ಸ್ ಬೇಕು ನೀವು ಹೇಳಿ. ಆಮೇಲೆ ನಾನು 4-5 ಪಾಯಿಂಟ್ ಅವ್ರಿಗೆ ಹೇಳಿದೆ ಗ್ರಾನೈಟ್ ಮಾರ್ಬಲ್ ಬಗ್ಗೆ, ಹಾಕಿದ್ರೆ ಅವ್ರಿಗೆ ಏನ್ ಬೆನಿಫಿಟ್ಸ್ ಆಗುತ್ತೆ ಏನು ಅಂತ. ಅದ್ ಹೇಳಿದ ತಕ್ಷಣ ಅವರು ಎಳ್ಕೊಂಡ್ ಬಂದ್ರು. ಇಲ್ಲಪ್ಪ ನೀನ್ ಟೈಲ್ ತಗೊಳಕ್ ಬಂದ್ರೆ ಟೈಲ್ ತಗೊಂಡೋಗು ಅಂತ ಹೇಳಿದೆ. ಇಲ್ಲ ಸರ್ ಅಂತ ಹೇಳ್ಕೊ ಬಂದ್ರು ಸರ್. ಅಷ್ಟೇನಾ? ಅಷ್ಟೇ ಸರ್, ಬೇರೆ ನಾಲೆಜ್ ಪರ್ಪಸ್ ಅಷ್ಟೇ. ಅಷ್ಟೇ ಸರ್, ಏನ್ ತೊಂದ್ರೆ ಇಲ್ಲ ತಾನೆ? ಏನಿಲ್ಲ. ಏನಪ್ಪ ತೊಂದ್ರೆ ಆಯ್ತು ಅಂತ ಬಂದೆ ಸರ್. ನಾಲೆಜ್ ಕೊಡ್ತಾ ಇದ್ದೀರಲ್ವಾ? ಮುಗಿದ್ಮೇಲೆ ಹಂಗೆ ನಮ್ಮ ವೀಕ್ಷಕರಿಗೆ ಒಂಚೂರು ನಾಲೆಜ್ ಕೊಡ್ತೀರಾ? 5 ನಿಮಿಷ ಸರ್, ಇವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಬರ್ತೀನಿ. 100% ನಾಲೆಜ್ ಕೊಡ್ತೀನಿ. ಸರಿ 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 ಸರ್, ಓಕೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಗ್ರಾನೈಟ್ ಮಾರ್ಬಲ್ ಇನ್ಫಾರ್ಮೇಷನ್ ಜೊತೆ. ಹೌದು, ಆಲ್ರೆಡಿ ನೋಡಿದ್ರಿ, ಜನ ಎಲ್ಲ ಸರ್ನ ಎಳಕೋ ಬಂದ್ಬಿಟ್ಟು ಒಳಗಡೆ ಒಂದು ನಾಲೆಜ್ ತಗೊಂತಾರೆ. ಆದ್ಮೇಲೆ ನಮಗೆ ನಾಲೆಜ್ ಬೇಡವಾ? ಅದಕ್ಕೆ ಸರ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಒಂದೇ ಕ್ವಶನ್ ನಾನು, ಸರ್, ಟೈಲ್ಸ್ ವರ್ಸಸ್ ಮಾರ್ಬಲ್, ಟೈಲ್ಸ್ ವರ್ಸಸ್ ಗ್ರಾನೈಟ್. ಸರ್, ಸೊ ಯಾಕೆ ಗ್ರಾನೈಟ್ ಅಥವಾ ಮಾರ್ಬಲ್ ಸುಪೀರಿಯರ್ ಆಗುತ್ತೆ ಸರ್? ಏಕೆ ಹೇಳ್ತೀರಾ ನೀವು? ಸರ್, ನಾನು ಖಂಡಿತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸರ್. ಸೊ ಒಂದೇ ಮಾತಲ್ಲಿ ಅದು ಹೇಳಕ್ಕಾಗೋದಿಲ್ಲ. ಸೊ ನಾನು ಖಂಡಿತ ಈ ವಿಡಿಯೋದಲ್ಲಿ ಗ್ರಾನೈಟ್ ಬೆಸ್ಟಾ, ಮಾರ್ಬಲ್ ಬೆಸ್ಟಾ, ಟೈಲ್ಸ್ ಬೆಸ್ಟಾ, ಅಂದ್ರೆ ಅದಕ್ಕೆ ಇರುವ ಡಿಫ್ರೆನ್ಸ್ ಏನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಪ್ರತಿಯೊಂದು 100% ತಿಳಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ನಮ್ಮ ಸ್ಕೋಪ್ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ಅಲ್ಲಿ ನಿಮಗೆ ಗೊತ್ತಿದೆ, ತುಂಬಾ ವೀಕ್ಷಕರಿಗೂ ಗೊತ್ತಿದೆ, 4 ವೇರಿಯಂಟ್ ಸಿಗುತ್ತೆ. ಗ್ರಾನೈಟ್ ಸಿಗುತ್ತೆ, ಇಂಪೋರ್ಟೆಡ್ ಮಾರ್ಬಲ್ ಸಿಗುತ್ತೆ, ಕೋಟಾ ಸ್ಟೋನ್ ಸಿಗುತ್ತೆ, ನೆಕ್ಸ್ಟ್ ಕ್ವಾಡ್ಸ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ವೇರಿಯಂಟ್ ನಾವು ಆಡ್ ಮಾಡಿದೀವಿ, ಹೊಸದು. ಅದು ಏನು ಅಂದ್ರೆ ಟ್ರಾವರ್ಟೈನ್ ಅಂತ ಕರಿತೀವಿ. ಟ್ರಾವರ್ಟೈನ್. ಸೊ ಅದನ್ನ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ಸ್ ನಾವೇನಂದ್ರೆ ಕ್ಲಾಡಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಲ್ಲ ಬಿಲ್ಡಿಂಗ್ ಅಲ್ಲೂ ಅದೇ ಇರುತ್ತೆ. ಆ ಮೆಟೀರಿಯಲ್ ಬಗ್ಗೆನೂ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮಲ್ಲಿ ಹೊಸ ಸ್ಟಾಕ್ ಏನ್ ಬಂದಿದೆ ಅದನ್ನು ತೋರಿಸ್ಕೊಡ್ತೀನಿ ಸರ್. ತೋರಿಸ್ಕೊಡ್ತೀರಲ್ವಾ? 100%. ಯಾರ್ಯಾರು ಕೈಗೆಟಕುವ ದರದಲ್ಲಿ ಮಾರ್ಬಲ್ ನೋಡ್ತಿದ್ದೀರಾ, ಫುಲ್ ವಿಡಿಯೋ ನೋಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಗ್ರಾನೈಟ್ ನೋಡ್ತಾ ಇದ್ದೀರಾ, ಅವರು ಈ ವಿಡಿಯೋ ನೋಡಿ. ಡೆಫಿನೆಟ್ಲಿ ಮನೆ ಕಟ್ತಾ ಇದ್ರ ಅಂದ್ರೆ ಈ ವಿಡಿಯೋ ನೋಡ್ಲೇಬೇಕು ಅಂತ ಹೇಳ್ಬೋದು. ಮಾರ್ಬಲ್ ಅಂತೂ ಏನು ಎಕ್ಸ್ಟ್ರಾ ತುಂಬಿಸಿಟ್ಬಿಡಿದ್ರಲ್ಲ? ನಾನು ಹೇಳಿದಿನಲ್ಲ ಸರ್, ಪ್ರತಿ ಸತಿ ಹೊಸ ಸ್ಟಾಕ್ ಬರ್ತಾನೆ ಇದೆ. ಸೊ ಈಗ ಇನ್ನು ಬರ್ತಾ ನಾವು ತುಂಬಾ ವೇರಿಯಂಟ್ಸ್ ಆಡ್ ಮಾಡೋಣ ಅಂತ ಇದೀವಿ. ಸೊ ಫಸ್ಟ್ ನಮ್ಮ ಹತ್ರ 6 ವೇರಿಯಂಟ್ಸ್ ಇತ್ತು. ಸೊ ಈಗ 80 ವೇರಿಯಂಟ್ಸ್ ಇದೆ ಟೋಟಲ್. 6 ಇದ್ದು 80 ಆಗಿದೆ. ಸೊ ಅದೇ ಹೇಳ್ತಾ ಇದೀನಿ ಸರ್, ನಮ್ಮಲ್ಲಿ ಸ್ಟಾಕ್ ಒಂದ್ ಸ್ವಲ್ಪ ಗ್ರಾನೈಟ್ಸ್ ಮುಂದೆ ತಳ್ಳಿ ನಾವು ಮಾರ್ಬಲ್ ನ ಆಡ್ ಮಾಡ್ತಾನೆ ಇದೀವಿ. ಹೊಸ ಮಾರ್ಬಲ್ ಆಸ್ ಪರ್ ದ ಕಸ್ಟಮರ್ ರಿಕ್ವೈರ್ಮೆಂಟ್. ಕಸ್ಟಮರ್ ಬರ್ತಾರೆ ಯಾವುದು, ಸೊ R&D ಮಾಡ್ತೀವಿ ಸರ್. ಯೂಶಲಿ ಯಾವುದು ಕಸ್ಟಮರ್ ತುಂಬಾ ಯಾವ್ದು ಲೈಕ್ ಮಾಡ್ತಾ ಇದಾರೆ, ಯಾವ್ದು ನೋಡ್ತಾ ಇದಾರೆ, ಅದ್ರ ಪ್ರಕಾರ ನಾವು ಹೊಸ ಮೆಟೀರಿಯಲ್ ತರ್ತಾ ಇದೀವಿ. ಸೂಪರ್ ಸೂಪರ್ ಸರ್. ಒಂದ್ ಕೆಲಸ ಮಾಡಿ, ಒಂದ್ ಕಡೆಯಿಂದ ಮಟೀರಿಯಲ್ ತೋರಿಸಿ, ಹಂಗೆ ನಾಲೆಜ್ ಕೊಡಬೇಕು. ಎಸ್ ಸರ್, 100% ಸರ್. ಸೊ ಬನ್ನಿ ವೀಕ್ಷಕರೇ, ಫುಲ್ ನಾಲೆಜ್ ತಗೊಳ್ಳೋಣ. ಒಳ್ಳೊಳ್ಳೆ ರೇಟ್ ಕೂಡ ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಬನ್ನಿ ಸರ್, ಬನ್ನಿ. ಯೋಗಿ ಸರ್, ಫಸ್ಟ್ ಹೊಸ ಒಂದು ಐಟಮ್ ಬಂದ್ಬಿಟ್ಟಿದೆ ಅಲ್ಲ, ಫಸ್ಟ್ ಇದರಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ. ಯಾವ್ದು ಸರ್ ಇದು? ಸರ್ ನೋಡಿ, ಇದನ್ನ ನಾವು ಮೆಲಿಸಾ ಬೇಜ್ ಅಂತ ಹೇಳ್ತೀವಿ. ಮೆಲಿಸಾ ಬೇಜ್. ಓಕೆ. ಮಾರ್ಕೆಟ್ ಅಲ್ಲಿ ಗೋಲ್ಡನ್ ಕ್ರೀಮ್ ಅಂತಾನು ಕರೀತಾರೆ ಈ ಮೆಟೀರಿಯಲ್ ನ. ಇದನ್ನ ನಾವು ಡೈರೆಕ್ಟ್ ಇಟಲಿಯಿಂದ ತಂದಿದೀವಿ ಸರ್. ಇಟಲಿಯಿಂದ ಬ್ಲಾಕ್ಸ್ ತಂದು ನಮ್ಮ ಫ್ಯಾಕ್ಟರಿನಲ್ಲಿ ಕಟ್ ಮಾಡಿ ನಮ್ಮ ಕ್ವಾಲಿಟಿನಲ್ಲಿ ಇಲ್ಲಿ ತಂದು ಸ್ಲೈಸ್ ಮಾಡಿ ಇಟ್ಟಿದೀವಿ. ಸೊ ಸ್ಕೋಪ್ ಅವ್ರದ್ದು ನಿಮ್ದೇ ಫ್ಯಾಕ್ಟರಿ ಕೂಡ ಇದೆ? 100% ಸರ್. ನಮ್ದು ಶೂಲಗಿರಿನಲ್ಲಿ ನಮ್ಮ ಫ್ಯಾಕ್ಟರಿ ಇದೆ. ಸೊ ನಾವಲ್ಲಿ ಪ್ರೋಸೆಸ್ ಮಾಡ್ತೀವಿ ಮೆಟೀರಿಯಲ್. ಸರಿನಾ? ಸೊ ಇದು ನೀವು ಈಗ ಏನ್ ನೋಡ್ತಾ ಇದೀರಾ, ಈ ಮೆಟೀರಿಯಲ್ ಇದು ಒಂದ್ ಸ್ವಲ್ಪ ಕ್ರೀಮ್ ಕಲರ್ ಅಲ್ಲಿ ಬರುತ್ತೆ. ತುಂಬಾ ಟ್ರೆಂಡಿಂಗ್ ಮೆಟೀರಿಯಲ್ ಇದು, ಹೊಸ ಕ್ವಾರಿ ಮೆಟೀರಿಯಲ್ ಅಂತ ಹೇಳ್ಬೋದು. ಹೌದು, ತುಂಬಾ ಟ್ರೆಂಡಿಂಗ್ ಅಲ್ಲಿ ಬರುತ್ತೆ. ಇದು ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಸರ್. ಏನಕ್ಕೆ ಅಂದ್ರೆ ಇದ್ರಲ್ಲಿ ತುಂಬಾ ಲೈನ್ಸ್ ಇಲ್ಲ. ಇದರಲ್ಲಿ ನಮ್ಗೆ ಗಜಿಬಿಜಿ ತರ ತುಂಬಾ ಲೈನ್ಸ್ ಇಲ್ಲ. ಸ್ವಲ್ಪ ಸೆಟಲ್ಡ್ ಲುಕ್ ಇದೆ. ಆಮೇಲೆ ನಿಮ್ಗೆ ಅಲ್ಲಲ್ಲಿ ನೀವು ನೋಡಿದ್ರೆ ನಿಮ್ಗೆ ಈ ಕಲರ್ ಕಾಣ್ತಾ ಇದೆಯಲ್ಲ ಸರ್, ಗೋಲ್ಡನ್ ಕಲರ್, ಅದರಿಂದ ಇದನ್ನ ನಾವು ಗೋಲ್ಡನ್ ಕ್ರೀಮ್ ಅಂತಾನು ಕರಿತೀವಿ. ಹೌದು ಸರ್. ಇದು ಹೇಗ್ ಮಾಡ್ತಾರೆ ಅಂದ್ರೆ, ಎಲ್ಲ ಆರ್ಕಿಟೆಕ್ಟ್ಸ್ ಈ ತರ ಮೆಟೀರಿಯಲ್ ನ ತಗೊಂಡು, ಈ ಗೋಲ್ಡ್ ಟಿಂಜಿರೋ ಮೆಟೀರಿಯಲ್ ನ ತಗೊಂಡು ಮೇಲ್ಗಡೆ ವಾರ್ಮ್ ಲೈಟ್ ಹಾಕ್ತಾರೆ. ವಾರ್ಮ್ ಕಲರ್ ಲೈಟ್. ಸೊ ಆ ವಾರ್ಮ್ ಲೈಟ್ ಗೆ ಇದು ಬಂದಿರೋ ಗೋಲ್ಡ್ ಟಿಂಚ್ಗೆ ಅದು ಒಂಥರ ನಮ್ಗೆ ಗೋಲ್ಡಿಶ್ ಕಲರ್ ಅಲ್ಲಿ ಕಾಣುತ್ತೆ. ಫ್ಲೋರ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ತುಂಬಾ ಸಕ್ಕತ್ತಾಗಿ ಕಾಣುತ್ತೆ ಸರ್. 100% ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ನಾವು ಈಗ ಆಫರ್ ಪ್ರೈಸ್ ಅಂತ
ಅಂತ ಹೇಳ್ಬೋದು. ಸೊ ಹೊಸ ಮೆಟೀರಿಯಲ್ ನಾವು ಇವಾಗ ತಂದಿದೀವಿ. ಸೊ ಇದನ್ನ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಫರ್ ಪ್ರೈಸ್ ಇರುತ್ತೆ. ಸೊ ಅದನ್ನ ಒಂದು 3 ಬ್ಲಾಕ್ ಅಂತ ಹೇಳ್ತೀವಿ. 3 ಬ್ಲಾಕ್ ಅರೌಂಡ್ 5000 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. 5000 to 8000 ಸ್ಕ್ವೇರ್ ಫೀಟ್ ಬರುತ್ತೆ. ಆ 3 ಬ್ಲಾಕ್ ನಾವು ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಏನ್ ಪ್ರೈಸ್ ಕೊಡ್ತಾ ಇದೀರಾ? ನೀವು ಕೇಳಿದ್ರಿ ಏನ್ ಪ್ರೈಸ್ ಕೊಡ್ತಾ ಇದೀರಾ ಅಂತ. ಸರ್ ನಿಮ್ಗೆ ಮಾರ್ಬಲ್ ಸಿಗೋದೇ 300 ಮೇಲೆಯಿಂದ. ಸರಿನಾ? ನಾನು ನಿಮ್ಗೆ ಕೊಡ್ತಾ ಇದ್ದೀನಿ 285 ರೂಪಾಯಿ ಫೈನಲ್ ರೇಟ್ ಇದೆ. 285 ಫೈನಲ್ ರೇಟು. 100% 380 ರೂಪಾಯಿ ಮೆಟೀರಿಯಲ್ ಸರ್. ಡೈರೆಕ್ಟ್ 100 ರೂಪೀಸ್ ಫ್ಲಾಟ್ ಕೊಡ್ತಾ ಇದ್ದೀನಿ ಹೊಸ ಮೆಟೀರಿಯಲ್ ಮೇಲೆ. ನೋಡಿ ಮೆಟೀರಿಯಲ್ ಹೆಂಗಿದೆ, ಬನ್ನಿ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ತಗೊಳ್ಳಿ. ಬೇರೆ ಮಾತಿಲ್ಲ. 280 ರೂಪಾಯಿ ಬ್ಯಾಂಗ್ ಅಲ್ವಾ ಸರ್ ಇದು? 100% ಸರ್ ಹೇಳ್ತಾ ಇದೀನಿ ಸರ್. ಈ ಮೆಟೀರಿಯಲ್ 675 ರೂಪಾಯಿ ಎಲ್ಲೆಲ್ಲಿ ಮಾರ್ತಾರೆ ಅಂತ ನಾನು ಹೇಳ್ತೀನಿ. ಇಲ್ಲೇ ನಿಂತ್ಕೊಂಡು ಹೇಳ್ತೀನಿ ನಾನು. ಸೊ ಏನಕ್ಕೆ ಅಂದ್ರೆ ಸರ್ ಮಾರ್ಬಲ್ ಗ್ರನೈಟ್ಸ್ ಅಲ್ಲಿ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಮಾರ್ಕೆಟ್ ಅಲ್ಲಿ ನೀವು ಮಾರ್ಬಲ್ ಅಂದ ತಕ್ಷಣ ತುಂಬಾ ಜನ ಜಿಗಣಿ ಅಂತಾರೆ. ಸೊ ಇವಾಗ ಏನಾಗಿದೆ ಅಂದ್ರೆ ಮಾರ್ಬಲ್ ಅಂದ್ರೆ ರಾಂಪುರ ಆ ತರ ನಾವು ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಈಗ ಜಿಗಣಿನಲ್ಲಿ ಎಲ್ಲಿ ಏನ್ ಸಿಗುತ್ತೆ, ಯಾವ ರೇಟ್ ಇದೆ, ಪ್ರತಿಯೊಂದು ನಾನು ಹೇಳ್ತೀನಿ. ಸೊ ಇದು ಜಸ್ಟ್ ಪ್ರಮೋಷನ್ಸ್. ನಾನು ಹೇಳಿದೆ ನಿಮ್ಗೆ ನಮ್ಮ ಹತ್ರ 6 ವೇರಿಯಂಟ್ಸ್ ಇತ್ತು, 80 ಆಗಿದೆ, 60ರಿಂದ 80 ಮಾಡಿದೀವಿ. ಸೊ ಇದಕ್ಕೋಸ್ಕರನೇ ನಮ್ಮ ಹತ್ರ ಮಾರ್ಬಲ್ ಇದೆ ಅಂತ ಗೊತ್ತಾಗೋದಕ್ಕೋಸ್ಕರ ಪ್ರಮೋಷನ್ಸ್. ಯಾರು ಬರ್ತಾರೆ ಸರ್ ಸ್ಟಾರ್ಟಿಂಗ್ ಯಾರು ಬರ್ತಾರೆ ಅವ್ರಿಗೆ 3 ಸ್ಲ್ಯಾಬ್. ಹೌದು ಸರ್, 3 ಬ್ಲಾಕ್ 8000 ಅಡಿ ಸಿಗುತ್ತೆ. ಸರಿನಾ? ಸೊ 8000 ಅಡಿ ಇದೆ, ಬಂದು ತಗೊಳ್ಬಹುದು. ಮತ್ತೆ ರಿಟರ್ನ್ 380 ಬರುತ್ತೆ. ಮತ್ತೆ 100 ರೂಪಾಯಿ ಜಾಸ್ತಿ ಆಗುತ್ತೆ. 100 ರೂಪಾಯಿ ಜಾಸ್ತಿ ಆಗುತ್ತೆ ಸರ್. 380 ಕಮ್ಮಿನೇ ಅದು ಆಕ್ಚುಲಿ ಹೇಳ್ಬೇಕಂದ್ರೆ. ಸರಿನಾ? ಮಾರ್ಕೆಟ್ ಅಲ್ಲಿ 675 ಅಲ್ಲಿ 380 ಅಲ್ಲಿ ಸರ್. ನೆಕ್ಸ್ಟ್ ನೋಡಿ ಈ ಕಡೆ ಬನ್ನಿ ಸರ್. ಅದೇ ನಾನು ಇವಾಗ ನಿಮ್ಗೆ ತೋರಿಸಿದ್ನಲ್ಲ ಸೇಮ್ ಮೆಟೀರಿಯಲ್. ಇಲ್ಲಿ ನೋಡಿ ಸೇಮ್ ಅದೇ ಬ್ಲಾಕ್. ಹೌದು, ಈಗ ನೋಡಿದ್ರಲ್ಲ ಅದು ಸೇಮ್ ಮೆಟೀರಿಯಲ್ ಸರ್. ಇದನ್ನು ಇನ್ನೊಂದು ಬ್ಲಾಕ್ ಒಂದು ಸ್ವಲ್ಪ ವೇರಿಯೇಷನ್, ಬ್ಲಾಕ್ ಟು ಬ್ಲಾಕ್ ವೇರಿಯೇಷನ್, ಲೈನ್ಸ್ ಹೌದು ವೇರಿಯೇಷನ್ಸ್ ಹಾಗೆ ಹೀಗೆ ಹೋಗ್ತಾ ಇರುತ್ತೆ. ಅದು ಬಿಟ್ರೆ ಬೇರೆ ಏನಿಲ್ಲ. ಅದು ಇದು ಎರಡೂ ಒಂದೇ ಮೆಟೀರಿಯಲ್. ಮೆಲಿಸಾ ಬೇಜ್ ನೋಡಿ, ನಾನು ಹೇಳಿದ್ನಲ್ಲ 3 ಬ್ಲಾಕ್ ಅಂತ, ಇನ್ನೂ ಒಂದು ಬ್ಲಾಕ್ ಇದೆ. ಟೋಟಲ್ 3 ಬ್ಲಾಕ್ ಇಲ್ಲೇ ಡಿಸ್ಪ್ಲೇ ನಲ್ಲಿ ಇದೆ. ಬಂದು ನೀವು ನೋಡಿ ಚೂಸ್ ಮಾಡಬಹುದು. ಮೆಟೀರಿಯಲ್ ಏನು ಕೊಡ್ತೀರಾ ಸರ್ ಇದು? ಸರ್ ಥಿಕ್ನೆಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಿಮಗೆ 18 mm. ನಮ್ಮ ಥಿಕ್ನೆಸ್ ಅಲ್ಲಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಇಲ್ಲ. ಇನ್ನೊಂದು ಈಗ ನಾವೇನ್ ಮಾಡಿದ್ವಿ ಸರ್, ಟೆಕ್ನಾಲಜಿ ಪ್ರತಿ ಒಂದ್ ಸ್ವಲ್ಪ ಹೋಗ್ತಾ ಇಯರ್ಲಿ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಈಗ AI ಬೇರೆ ಬಂದ್ಬಿಟ್ಟಿದೆ. ಸೊ ಸಿಮಿಲರ್ ವೇ ನಮ್ಮಲ್ಲಿ ಮೊದಲು ಗ್ಯಾಂಗ್ಶಾ ಮಿಷಿನ್ ಅಲ್ಲಿ ಕಟ್ ಮಾಡ್ತಾ ಇದ್ವಿ. ಗ್ಯಾಂಗ್ಶಾ ಮಿಷಿನ್. ಸೊ ಈಗ ಏನು ಅಂದ್ರೆ ವಯರ್ಶಾ ಮಿಷಿನ್ ಬಂದಿದೆ. ವಯರ್ಶಾ. ಸೊ ಏನು ಅಂದ್ರೆ ಸರ್ ವಯರ್ಸ್ ಇರುತ್ತೆ, ವಯರ್ಸ್ ತಿರುಗ್ತಾ ಇರುತ್ತೆ, ವಯರ್ ಇಂದ ಕಟ್ ಆಗುತ್ತೆ ಮೆಟೀರಿಯಲ್. ವಯರ್ ಇಂದ ಕಟ್ ಆಗುತ್ತೆ. ಸೊ ದಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಅಕ್ಯುರೇಟ್ ಆಗಿ ಥಿಕ್ನೆಸ್ ಸಿಗುತ್ತೆ. ಸೊ ಏನು ಅಂದ್ರೆ ನಾವು ಕಟ್ ಮಾಡಿದಾಗ ಗ್ಯಾಂಗ್ಶನ್ ಅಲ್ಲಿ ಕಟ್ ಮಾಡಿದಾಗ ಅದು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಸೊ ಈಗೇನಂದ್ರೆ ವಯರ್ಶನ್ ಅಲ್ಲಿ ಕಟ್ ಮಾಡಿದಾಗ ಅಕ್ಯುರೇಟ್ ಆಗಿ ಥಿಕ್ನೆಸ್ ಸಿಗುತ್ತೆ. 18 ಕಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗಲ್ಲ. ಸೊ 1 mm ಅಲ್ಲ 0.5 mm ಹೆಚ್ಚು ಕಮ್ಮಿ ವೇರಿಯೇಷನ್ ಆಗ್ಬಹುದು. ಸೊ ಆ ತರ ಅಕ್ಯುರೇಟ್ ಆಗಿ ಕಟ್ ಆಗುತ್ತೆ ಮೆಟೀರಿಯಲ್. ಸೊ ಆ ರೀತಿ ಸರ್ ಇದು ಎಲ್ಲ ಈಗ ನೀವು ನೋಡ್ತಾ ಇದೀರಾ ಹೊಸ ಮೆಟೀರಿಯಲ್ ಬಂದಿದೆ. ಎಲ್ಲ ವೈರ್ಶಾ ಕಟ್ ಮೆಟೀರಿಯಲ್. ಇನ್ ಫ್ಯೂಚರ್ ಅಲ್ಲಿ ಏನ್ ನಮ್ಮ ಹತ್ರ ಮೆಟೀರಿಯಲ್ ಸಿಗುತ್ತೆ ಎಲ್ಲಾನು ನಿಮ್ಮ ಹತ್ರ ವೈರ್ಶಾ ಕಟ್ಟಿಂಗ್ ಅಲ್ಲೇ ನಾವು ಮಾಡ್ತೀವಿ. ಇವಾಗ ಮುಂದೋಕಿನ ಮುಂಚೆ ಒಂದು ನಾಲೆಜ್ ವಿಡಿಯೋ, ಒಂದು ನಾಲೆಜ್ ಕೊಡ್ತೀವಿ ಸರ್. ಸೊ ಟೈಲ್ಸ್ ಗೆ ಇದಕ್ಕೆ ಕಂಪೇರ್ ಮಾಡಿದಾಗ ಇದು ಹೇಗೆ ಸುಪೀರಿಯರ್ ಆಗುತ್ತೆ ಅದು ಚೂರು ಹೇಳಿ ಸರ್. ನೋಡಿ ನೀವು ಟೈಲ್ಸ್ ಅಂತ ಹೇಳಿದ್ರಿ ಈಗ. ಸೊ ಟೈಲ್ಸ್ ಅನ್ನೋದು ಏನು ಅಂದ್ರೆ ದ ಕಾಪಿ ಆಫ್ ಮಾರ್ಬಲ್ ಅಂತ ಹೇಳ್ಬೋದು, ರಿಪ್ಲಿಕಾ ಆಫ್ ಮಾರ್ಬಲ್ ಅಂತ ಹೇಳ್ಬೋದು. ಸೊ ಏನು ಅಂದ್ರೆ ಈ ಪ್ಯಾಟರ್ನ್ಸ್ ನ ಮೊದಲು ಬಂದಿದೆ ದೇವರ ಸೃಷ್ಟಿ ಮಾರ್ಬಲ್. ಸೊ ಮಾರ್ಬಲ್ ನ ಪ್ಯಾಟರ್ನ್ಸ್ ನ ಈಗ ಟೈಲ್ಸ್ ಅಲ್ಲಿ ಹಾಕ್ತಾ ಇದ್ದಾರೆ. ಸೊ ಎಷ್ಟೇ ಟೈಲ್ಸ್ ಹಾಕಿದ್ರು ಟೈಲ್ಸ್ ಬಂದು ಇಟ್ಸ್ ಮೇಡ್ ಔಟ್ ಆಫ್ ಕ್ಲೇ ಅಂಡ್ ಸಿಲಿಕಾ. ಸರಿನಾ? ಸೊ ಅದು ಏನು ಕೆಮಿಕಲ್ ಇದ್ದೇ ಇರುತ್ತೆ. ಸೊ ಇದು ನ್ಯಾಚುರಲ್ ಮೆಟೀರಿಯಲ್. ಸೊ ಒಂದು ನೆಕ್ಸ್ಟ್ ಲುಕ್ ನೀವು ನೋಡಿದಾಗ ಜಾಯಿಂಟ್ಸ್ ಗೊತ್ತಾಗುತ್ತೆ ಟೈಲ್ಸ್ ಅಲ್ಲಿ. ಮಾರ್ಬಲ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಜಾಯಿಂಟ್ ಗೊತ್ತಾಗೋದಿಲ್ಲ. ಜಾಯಿಂಟೇ ಇಲ್ಲ. ಇದು ನಿಮ್ಗೆ ಅಲ್ಟ್ರಾ ಲಕ್ಸುರಿ ಮೆಟೀರಿಯಲ್ ಮಾರ್ಬಲ್. ಸರ್ ಟೈಲ್ಸ್ ಗೆ ಇದಕ್ಕೆ ಮೇಜರ್ ಡಿಫರೆನ್ಸ್ ಅಂತ ಹೇಳಂತ ನನ್ನ ನೀವು ಕೇಳಿದ್ರೆ ನಾನು ಹೇಳೋದು ಒಂದೇ ಮಾತು, ಬಡ್ಜೆಟ್. ಸೊ ಟೈಲ್ಸ್ ಬಂದು ಬಡ್ಜೆಟ್ ಫ್ರೆಂಡ್ಲಿ, ಎಲ್ಲರೂ ತಗೊಳ್ಬಹುದು. ಸೊ ಈಗ ಏನು ಅಂದ್ರೆ ಟೈಲ್ಸ್ ಎಲ್ಲ 150 ರೂಪಾಯಿ 180 ರೂಪಾಯಿ ಬಂದ್ಬಿಟ್ಟಿದೆ ಈಗ ತುಂಬಾ. ಈಗ ಬೇರೆ ವಾರ್ ನಡೀತಾ ಇದೆ ಸರ್. ಸೊ ವಾರಿಂದ 100-200% ಟೈಲ್ಸ್ ಹೈಕ್ ಆಗಿದೆ, ರೇಟ್ ಜಾಸ್ತಿ ಆಗಿದೆ. ಹೌದು. ಈಗ ಕಸ್ಟಮರ್ಸ್ ಗೆ 250 ರೂಪಾಯಿ 280 ರೂಪಾಯಿ ಟೈಲ್ಸ್ ಬೀಳ್ತಾ ಇದೆ ಅಂದ್ರೆ 4x8 ಅವ್ರಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಡೈರೆಕ್ಟ್ ಮಾರ್ಬಲ್ ಹಾಕಿ. ಯೂಶಲಿ ಟೈಲ್ಸ್ ಏನು ಆಗ್ತಾ ಓಡಾಡ್ತಾ ಒಂದ್ ಸ್ವಲ್ಪ ಫೇಡ್ ಆಗುತ್ತೆ. ಫೇಡ್ ಆದ್ಮೇಲೆ 20 ವರ್ಷ ಆದ್ಮೇಲೆ ಏನ್ ಟೆಕ್ನಾಲಜಿ ಹೊಸದಿರುತ್ತೆ ಅದನ್ನ ತೆಗೆದುಬಿಟ್ಟು ಕೆಲವರು ಬಡ್ಜೆಟ್ ಇರೋ ಟೈಲ್ಸ್ ಹಾಕೊಳ್ತಾರೆ, ಮತ್ತೊಬ್ಬರು ಕೆಲವರು ಗ್ರನೈಟ್ ಹಾಕೊಳ್ತಾರೆ. ಸೊ ಆ ರೀತಿ. ಬಟ್ ಮಾರ್ಬಲ್ ಆಗಲ್ಲ. ನಿಮ್ಗೆ 20 ವರ್ಷ ಆಯ್ತಾ, ನಿಮ್ಗೆ ಏನ್ ಅನಿಸ್ತಾ ಇದೆ, ಏನೋ ಕರೆ ಬಿದ್ದಿದೆ, ಕೊಳೆ ಆಗಿದೆ, ಆ ತರ ನಿಮ್ಗೆ ಏನಾದ್ರು ಅನ್ನಿಸ್ತಿದ್ಯಾ? ಸೊ ಸಿಂಪಲ್ ರೀಪಾಲಿಶ್ ಮಾಡ್ಬೋದು. ನೀವು ರೀಪಾಲಿಶ್ ಮಾಡ್ಬೋದು ಮಾರ್ಬಲ್ನ. ಸೊ ನೀವು ರೀಪಾಲಿಶ್ ಮಾಡಿದ್ರೆ ಈಗ ನೀವು ಒರಿಜಿನಲ್ ಏನ್ ನೋಡ್ತಾ ಇದ್ರೆ ಹೊಸದು ಸೇಮ್ ಅದೇ ತರ ನಿಮ್ಗೆ
ಕಾಣುತ್ತೆ ಅದು. ಸೊ ಏನ್ ಮಾಡ್ತಾರೆ, ಬಫಿಂಗ್ ಮಾಡಿ ಮತ್ತೆ ಮಿರರ್ ಪಾಲಿಶ್ ಮಾಡ್ತಾರೆ. ಮತ್ತೆ ಮಾಡ್ಬೋದು. ನಾನು ಹೇಳ್ತಾ ಇದೀನಿ ಮಿರರ್ ಪಾಲಿಶ್ 8 ಇಂದ 12 ಕೋಟ್ ಮಾಡಿದ್ರೆ ನೀವು ನಿಂತ್ಕೊಂಡ್ರೆ ಮನೆಯಲ್ಲಿ ಮಿರರೇ ಬೇಡ, ಇಲ್ಲಿ ಕೆಳಗಡೆ ನೋಡ್ಕೊಂಡು ಹಿಂಗೆ ತಲೆ ಬಾಚ್ಕೋಬಹುದು ನೀವು. ಆ ತರ ಪಾಲಿಶ್ ಮಾಡ್ಕೊಡ್ತಾರೆ ನಿಮ್ಗೆ, ನೀವು ಹಾಕಿರೋ ಜಾಗದಲ್ಲೇನೆ, ಮತ್ತೆ ತೆಗಿಯೋ ಅವಶ್ಯಕತೆ ಎಲ್ಲ ಏನಿಲ್ಲ. ಎಸ್ ಸರ್, ಬನ್ನಿ. ನಿನ್ನೂ ತುಂಬಾ ಮೆಟೀರಿಯಲ್ ಬಂದಿದೆ. ನಾನು ನಿಮ್ ಟ್ರಾವೆಟನ್ ಬಗ್ಗೆನೂ ಹೇಳಿದೆ, ಅದನ್ನು ತೋರಿಸ್ತೀನಿ. ಬನ್ನಿ ಸರ್, ನೆಕ್ಸ್ಟ್ ಮಾಡೆಲ್ ಸರ್. ಇದು ಸರ್ ಇದು ನೋಡ್ತಾ ಇದೀರಲ್ಲ, ದೊಡ್ಡ ಸ್ಲ್ಯಾಬ್ ನಿಮ್ಗೆ ಕಾಣ್ತಾ ಇದೆ. ನಿಮ್ಗೆ ಒಂದು ಹೇಳಿದೆ, ನಾವು ಒಂದು ಹೊಸ ವೇರಿಯಂಟ್ ಆಡ್ ಮಾಡಿದೀವಿ ಅಂತ. ಹೌದು, ಇದನ್ನ ನಾವು ಟ್ರಾವೆಲ್ಟೈನ್ ಅಂತಾನೆ ಕರಿತೀವಿ. ಟ್ರಾವೆಲ್ಟೈನ್. ಓಕೆ. ಸೊ ಸರ್, ಈ ಗ್ರನೈಟು, ಮಾರ್ಬಲ್, ಲೈಮ್ ಸ್ಟೋನು, ಶೆಲ್ ಸ್ಟೋನು, ಈ ಟ್ರಾವೆಲ್ಟೈನು, ಓನಿಕ್ಸು, ಇದೆಲ್ಲ ನಾವು ಹೆಂಗ್ ಸೆಗ್ರಿಗೇಟ್ ಮಾಡ್ತೀವಿ ಅಂದ್ರೆ ಅದು ಹಾರ್ಡ್ನೆಸ್ ಮೇಲೆ. ಸೊ ತುಂಬಾ ಹಾರ್ಡ್ ಇದ್ರೆ ಗ್ರನೈಟು, ಗ್ರನೈಟ್ಗಿಂತ ಅಂದ್ರೆ 5 to ಇವಾಗ 6 to 8 ಮಾಫ್ ಸ್ಕೇಲ್ಸ್ ಅಲ್ಲಿ ಇದ್ರೆ ಗ್ರನೈಟು. ನೆಕ್ಸ್ಟ್ ನಮಗೆ 3 to 5 ಮಾಫ್ ಸ್ಕೇಲ್ಸ್ ಅಲ್ಲಿ ಇದ್ರೆ ಮಾರ್ಬಲ್ ಅಂತ ಹೇಳ್ತೀವಿ. ಇದು 2 to 3 ಮಾಫ್ ಸ್ಕೇಲ್ಸ್ ಅಂದ್ರೆ ಸಾಫ್ಟರ್ ದೆನ್ ಮಾರ್ಬಲ್. ಮಾರ್ಬಲ್ಗಿಂತ ಸಾಫ್ಟ್. ನಿಮ್ಗೆ ಒಂದು ರೈಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಮನೆ ಕಟ್ಟಬೇಕಾದ್ರೆ ನಾವು ಒಂದು ಸ್ಪಾಂಜ್ ನ ಯೂಸ್ ಮಾಡ್ತೀವಿ. ಸ್ಪಾಂಜ್ ಆ ತರ ಮೆಟೀರಿಯಲ್ ಇದು. ಹೌದಾ? ಸ್ಪಾಂಜ್ ತರ ಮೆಟೀರಿಯಲ್ ಇದು. ಇಟ್ ಈಸ್ ಎಕ್ಸ್ಟೀರಿಯರ್ ಮೆಟೀರಿಯಲ್, ಕ್ಲಾಡಿಂಗ್ ಮೆಟೀರಿಯಲ್ ಅಂತ ಹೇಳ್ಬೋದು. ಸರ್, ಇದರದ್ದು ಫ್ಯೂಚರ್ ಏನ್ ಗೊತ್ತಾ? ಇದರದ್ದು ಏನು ಅಂದ್ರೆ, ನೀವು ಮೆಟೀರಿಯಲ್ ಇದು ಏನಿದೆ, ಇದು ಕಂಪ್ಲೀಟ್ ಆಗಿ ಈಗ ಮಳೆ ಬೀಳುತ್ತೆ ಅನ್ಕೊಳ್ಳಿ, ನಾವು ಇದನ್ನ ತುಂಬಾ ಗೋಡೆಗಳಲ್ಲಿ ನೀವು ನೋಡಿರ್ತೀರಾ ಈ ಮೆಟೀರಿಯಲ್ ನ. ತುಂಬಾ ಬಿಲ್ಡಿಂಗ್ ಅಲ್ಲಿ ಹಾಕಿರ್ತಾರೆ, ರಾಯಲ್ ಕಾಣಿದ್ದೆ. ನೀವು ನಮ್ಮ ರಾಜಕೀಯ ವ್ಯಕ್ತಿಗಳವ್ರ ಮನೆಗಳು ಪ್ರತಿಯೊಂದರಲ್ಲೂ ಇರುತ್ತೆ ಸರ್. ಇದು 100% ಇರುತ್ತೆ. ಗ್ರ್ಯಾಂಡ್ ಆಗಿ ಕಾಣುತ್ತೆ ಬಿಲ್ಡಿಂಗ್ ಈ ಮೆಟೀರಿಯಲ್ ಹಾಕಿದ್ರೆ. ಸೊ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ, ಟ್ರಾವೆಲ್ಟೈನ್. ಇದರಲ್ಲೇ ನಮಗೆ ಕಲರ್ ವೇರಿಯಂಟ್ ಸಿಗುತ್ತೆ, 10-15 ಕಲರ್ ವೇರಿಯಂಟ್ ಸಿಗುತ್ತೆ. ನಮ್ಮ ಹತ್ರ ಇನ್ನೂ ಒಂದು ವೇರಿಯಂಟ್ ಇದೆ, ನಾನು ತೋರಿಸ್ತೀನಿ. ಸೊ ಈಗ ಇದ್ರದ್ದು ಸ್ಪೆಷಾಲಿಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅಲ್ಲ, ಸ್ಪಾಂಜ್ ತರ ಮೆಟೀರಿಯಲ್. ಇದನ್ನ ನಾವು ಗೋಡೆ ಹೊರಗಡೆ ಹಾಕ್ತಿವಿ, ಬಿಸಿಲು ಬೀಳುತ್ತೆ, ಮಳೆ ಬೀಳುತ್ತೆ, ಏನು ಫೇಡ್ ಔಟ್ ಆಗಲ್ವೇನಪ್ಪ ಅಂತ ನೀವು ನನಗೆ ಕೇಳ್ಬೋದು. ಬಟ್ ಇದು 100% ಫೇಡ್ ಔಟ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದ್ರದ್ದು ಫ್ಯೂಚರ್ ಆತರ ಸರ್, ಅದ್ರ ಹುಟ್ಟು ಗುಣ ಆತರ. ಸೊ ಅದ್ರದ್ದು ಹುಟ್ಟು ಗುಣ ಏನು ಅಂದ್ರೆ, ಎಷ್ಟೇ ಮಳೆ ಬೀಳಿ ಸ್ಪಾಂಜ್ ಏನಾಗುತ್ತೆ, ನೀರ್ ಬಿದ್ದೆ ಎಳ್ಕೊಳ್ಳುತ್ತೆ. ಇದು ನೀರ್ ಎಳ್ಕೊಳ್ಳುತ್ತೆ ಒಳಗಡೆಗೆ. ನೆಕ್ಸ್ಟ್ ಬಿಸಿಲು ಬಂದಾಗ ಏನಾಗುತ್ತೆ, ಒಣಗೋಗುತ್ತೆ. ಸೇಮ್ ವೇ ಇದನ್ನು ಅಷ್ಟೇ ಒಣಗೋಗುತ್ತೆ. ಬಟ್ ಹೆಂಗಿದೆ ಕಲರ್ ಹಂಗೆ ಇರುತ್ತೆ, ಲೈಫ್ ಟೈಮ್ ಹಂಗೆ ಇರುತ್ತೆ. ಈ ಮೆಟೀರಿಯಲ್ ನೀವೇನು ನೋಡ್ತಾ ಇದ್ದೀರಾ ಸರ್, ಈ ಮೆಟೀರಿಯಲ್ ಇದು ನಾವು ಫಿಲ್ ಮಾಡಿದೀವಿ. ಟ್ರಾಮೆಟನ್ ಅಲ್ಲಿ ಏನು ಅಂದ್ರೆ, ನಿಮ್ಗೆ ಸ್ಮಾಲ್ ಹೋಲ್ಸ್ ಇರುತ್ತೆ. ನಿಮ್ಗೆ ಕಾಣಿಸ್ತಾ ಇರುತ್ತೆ, ಹೋಲ್ ಇರುತ್ತೆ. ಹೌದು, ಈ ಹೋಲ್ಸೇ ಅದಕ್ಕೆ ಬ್ಯೂಟಿ. ಟ್ರಾವೆಲ್ಟನ್ ಅಲ್ಲಿ ನಮ್ಗೆ ಇದನ್ನ ನಾವು ಟ್ರಾನ್ಸ್ಪರೆಂಟ್ ಎಪಾಕ್ಸಿ ಜೊತೆ ಫಿಲ್ ಮಾಡಿರ್ತೀವಿ. ಏನಕ್ಕಂದ್ರೆ ಅಲ್ಲಿ ಮತ್ತೆ ಡಸ್ಟ್ ಕುತ್ಕೊಳ್ಳೋದು, ಗಲೀಜ್ ಆಗೋದು ಆ ತರ ಆಗ್ಬಾರ್ದು ಅಂತ ಟ್ರಾನ್ಸ್ಪರೆಂಟ್ ಎಪಾಕ್ಸಿ ಜೊತೆ ಫಿಲ್ ಆಗಿರುತ್ತೆ. ಇಲ್ಲಿ ನೋಡಿ ಸರ್, ಇದು ತಾನೇ ನೀವು. ಹೌದು, ಇಲ್ಲಿ ನಿಮ್ಗೆ ಹೋಲ್ ಇದೆ, ಬಟ್ ಅದು ಫಿಲ್ ಆಗಿದೆ, ಫೀಲ್ ಆಗಕ್ಕಾಗಲ್ಲ. ಸರಿ. ಸೊ ಇದು ಎಪಾಕ್ಸಿ ಜೊತೆ ಫಿಲ್ ಆಗಿದೆ, ಕ್ಲಿಯರ್ ಆಗಿ. ಸರಿನಾ? ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಟ್ರಾವೆಲ್ಟೈನ್ ವಿತ್ ಫಿಲ್ಲಿಂಗ್ ಅಂತ. ವಿತ್ ಫಿಲ್ಲಿಂಗ್. ವಿತೌಟ್ ಫಿಲ್ಲಿಂಗ್ ಬೇಕಂದ್ರೆ ಸಿಗುತ್ತೆ 50 ರೂಪಾಯಿ ಕಮ್ಮಿ. ವಿತ್ ಫಿಲ್ಲಿಂಗ್ ಬೇಕು ಅಂದ್ರೆ 50 ರೂಪಾಯಿ ಜಾಸ್ತಿ ಸರ್. ಸೊ ಇಷ್ಟು ಇದ್ರ ಬಗ್ಗೆ, ಟ್ರಾವೆಲ್ಟೈನ್ ಬಗ್ಗೆ, ಹೊಸ ವರ್ಟಿಕಲ್ ಬಗ್ಗೆ. ತುಂಬಾ ಜನ ಸರ್ ಆಫರ್ ಬೇಕಾ? ಸರ್ ನೋಡಿ, ನಾನು ಹೌದು 100% ಸರ್, ಇದ್ರ ಮೇಲೆ ಆಫರ್ ಖಂಡಿತ ಕೊಡೋಣ ನಾವು. ನೀವು ನೋಡಿದ್ರಲ್ಲ ಸರ್, ಇಲ್ಲಿ ನಾನು ಪೇಪರ್ ಹೊಡೆದು ತೋರಿಸಿದೀನಿ ನಿಮ್ಗೆ. ಸರ್, ಈ ಮೆಟೀರಿಯಲ್ ಏನಿದೆ ನಿಮ್ಗೆ, ಈ ಸೈಜ್ ಮೆಟೀರಿಯಲ್ ಹೇಳ್ತಾ ಇದೀನಿ, ಇದ್ರಲ್ಲಿ ಅರ್ಧನೂ ಬರುತ್ತೆ. ಅರ್ಧ ಬರೋದು ಮಾರ್ಕೆಟ್ ಅಲ್ಲಿ 450 ರೂಪಾಯಿ ಹಂಗೆ ಸಿಗುತ್ತೆ. ಬಟ್ ನಮ್ಗೆ ಜಾಯಿಂಟ್ಸ್ ತುಂಬಾ ಕಾಣುತ್ತೆ ಅದ್ರಲ್ಲಿ. ಸರಿನಾ? ಇದರಲ್ಲಿ ಈ ಮೆಟೀರಿಯಲ್ ನಾನು ದೊಡ್ಡ ಸ್ಲ್ಯಾಬ್ ಕೊಡ್ತಾ ಇರೋದ್ರಿಂದ ನಿಮ್ಗೆ 550 ಫೈನಲ್ ರೇಟ್ ಸರ್. ಇದು 550 ಬೆಸ್ಟ್ ರೇಟ್. 800 ರೂಪೀಸ್ ಮಾರ್ಕೆಟ್ ಪ್ರೈಸ್ ಹೇಳ್ತಾ ಇದೀನಿ ನಿಮ್ಗೆ. 800 ರೂಪೀಸ್ ನಾನು 550ಗೆ ಈ ಮೆಟೀರಿಯಲ್ ಕೊಡ್ತೀನಿ. ಜಸ್ಟ್ 550. ಹೌದು ಸರ್. ನಮ್ಗೆ ಇಲ್ಲ, ನನಗೆ ಸರ್ ನನ್ಗೆ ಇದ್ರಲ್ಲಿ ಅರ್ಧ ಇರೋದೇ ಕೊಡಿ, ನನಗೆ 400 ರೂಪಾಯಿ 380 ರೂಪಾಯಿ ಆದ್ರೂ ತೊಂದರೆ ಇಲ್ಲ ನನಗೆ ಇದ್ರಲ್ಲಿ ಅರ್ಧ ಇರೋದು ಕೊಡಿ ಅಂದ್ರೆ 100% ಆ ಮೆಟೀರಿಯಲ್ ನಾವು ಕೊಡ್ತೀವಿ. ಆಪ್ಷನ್ 100% ಕೊಡ್ತೀವಿ ಸರ್. ಸರಿನಾ? ಇದ್ರಲ್ಲೇನೆ ನಿಮ್ಗೆ ಅಷ್ಟು ಕಟ್ರ್ ಸೈಜ್ ತರ ಬೇಕು ಅಂದ್ರೆ, ಸರಿನಾ, ನಿಮ್ಗೆ ನಾ ಕಟ್ರ್ ಸೈಜ್ ಕೊಡ್ತೀನಿ, ಅದು ಇನ್ನೂ ಕಮ್ಮಿ ಆಗುತ್ತೆ. ಸೂಪರ್. ಸೊ ಇನ್ನೂ ಒಂದು 200 ರೂಪೀಸ್ ಕಮ್ಮಿ ಆಗುತ್ತೆ. ಆ ಆಪ್ಷನ್ ಇದೆ. ಸರಿ, ಡನ್. ಬನ್ನಿ ಸರ್. ಸರಿ, ಒಂದು ಕ್ವಶನ್ ಸರ್, ಇಲ್ಲಿ ಹೇಳಿ ಸರ್, ಈ ತರ ಲ್ಯಾಮಿನೇಟ್ ಎಲ್ಲ ಯಾಕೆ ಮಾಡಿದ್ದೀರಾ ನೀವು? ಇದಕ್ಕೆ ಸರ್ ಯಾಕೆ ಕರೆಕ್ಟ್ ಕ್ವಶನ್ ಕೇಳಿದ್ರಿ ಸರ್. ಏನೇ ಇಲ್ಲ, ಇದೊಂದು ಸೇಫ್ಟಿ. ಸರಿನಾ? ಇದೊಂದು ಸೇಫ್ಟಿ ಟಿಪ್ ನಾವು ತಗೊಂಡಿದೀವಿ ಕಸ್ಟಮರ್ಸ್ಗೆ. ನಾನು ಲ್ಯಾಮಿನೇಷನ್ ಆಗೋದಕ್ಕೆ ಸ್ಕ್ವೇರ್ ಫೀಟ್ 2 ರೂಪಾಯಿ ತಗೋತಾನೆ, ಬಟ್ ನಾನು ವಿತೌಟ್ ಲ್ಯಾಮಿನೇಷನ್ ಕೊಡ್ಬೋದು ನಿಮ್ಗೆ. ಸರಿ. ಸೊ ಇದೇನು ಅಂದ್ರೆ, ವೈಲ್ ಟ್ರಾನ್ಸ್ಪೋರ್ಟಿಂಗ್, ವೈಲ್ ಲೋಡಿಂಗ್ ಅಲ್ಲಿ ಇಲ್ಲಿ ಸ್ಕ್ರಾಚ್ ಆಗ್ಬಾರ್ದು ಅಂತ. ಸರಿನಾ? ಸೊ ಸ್ಕ್ರಾಚ್ ಆದ್ರೆ ಏನಾಗುತ್ತೆ, ಮತ್ತೆ ನೀವು ರೀಪಾಲಿಶ್ ಮಾಡಿಸ್ಬೇಕು. ಇನ್ಸ್ಟೆಡ್ ಬೇರೆ ಟೈಲ್ಸ್ ಸ್ಕ್ರಾಚ್ ಆದ್ರೆ ಮುಗೀತು, ಸ್ಕ್ರಾಚ್ ಕಾಣ್ತಾನೆ ಇರುತ್ತೆ, ಬೇರೆ ಏನು ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಸ್ಕ್ರಾಚ್ ಆದ್ರೆ ನಾವು ರೀಪಾಲಿಶ್ ಮಾಡೋ ಆಪ್ಷನ್ ಕೂಡ ಇದೆ. ಟು ಅವಾಯ್ಡ್ ಸ್ಕ್ರಾಚಸ್ ನಾವು ಇದನ್ನ ಹಾಕಿದೀವಿ. ಲ್ಯಾಮಿನೇಷನ್ ನಾವು ಹಾಕಿ ಕೊಟ್ಟಿದ್ದೀವಿ ವಿತೌಟ್ ಎನಿ ಕಾಸ್ಟ್.
ಫಾಸ್ಟ್. ಹೌದು ಹೌದು ಓಕೆ, ಒಳ್ಳೆ ಕೆಲಸ ಸರ್. ಸರ್ ಬೇರೆ ಏನಿಲ್ಲ. ಸೊ ಈ ಮೆಟೀರಿಯಲ್ ನೀವೇನ್ ನೋಡ್ತಾ ಇದ್ದೀರಾ, ಇದೂ ಒಂದು ಟ್ರಾವೈಟನ್ ಗ್ರೂಪ್. ಇದು ಟ್ರಾವೈಟನ್ ಅಲ್ಲಿ ನಾವು ಟ್ರಾವೈಟನ್ ಬೇಜ್ ಅಂತ ಕರಿತೀವಿ. ಇದು ಬೇಜ್. ಬೇಜ್, ಟ್ರಾವೈಟನ್ ಬೇಜ್. ನಿಮ್ಗೆ ಅಲ್ಲಿ ಏನ್ ರೇಟ್ ಹೇಳ್ದೆ ನಾನು, ಸರಿ, ಸಿಮಿಲರ್ ರೇಟ್ ಅಲ್ಲೇ ಇದನ್ನು ಬರುತ್ತೆ. 550. ಹೌದು ಹೌದು. ನಿಮ್ಗೆ ಇಲ್ಲ ಸರ್ ನನಗೆ ಅಷ್ಟು ಬಡ್ಜೆಟ್ ಇಲ್ಲ, 350-400 ರೂಪಾಯಿ ಕೊಡಿ ಅಂದ್ರೆ ಇದರಲ್ಲಿ ಅರ್ಧ ಸೈಜ್ ಬರೋ ಕಟ್ರ್ ಸೈಜ್ ನಾವು ಕೊಡ್ತೀವಿ. ಆಪ್ಷನ್ ಇದೆಯಾ? ಆಪ್ಷನ್ 100% ಇದೆ. ಓಕೆ. ಸೊ ಇದು ಹೊಸ ವರ್ಟಿಕಲ್, ಈಗ ಜಸ್ಟ್ ಸ್ಟಾರ್ಟ್ ಮಾಡಿದೀವಿ. 2 ವೇರಿಯಂಟ್ ಹೊಸದಾಗಿ ತಂದಿದೀವಿ, ವಿಚ್ ಇಸ್ ಇನ್ ಟ್ರೆಂಡಿಂಗ್ ನೌ. ಇದು ಟ್ರೆಂಡಿಂಗ್. ನೀವು ಈ ಮೆಟೀರಿಯಲ್ ನೋಡಿ ಎಲ್ಲಾರು ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು 10 ಬಿಲ್ಡಿಂಗ್ ಅಲ್ಲಿ ಒಂದು 100 ಬಿಲ್ಡಿಂಗ್ ನೋಡ್ತೀರಾ ಅಂದ್ರೆ ಒಂದು 10 ಬಿಲ್ಡಿಂಗ್ ಹೊರಗಡೆ 100% ಹಾಕಿರ್ತಾರೆ. ಇದ್ದೇ ಇರುತ್ತೆ. ಹೌದು ಹೌದು. ಬಜೆಟೆಡ್ ಬಿಲ್ಡಿಂಗ್ಸ್ ಅಲ್ಲಿ ಎಲ್ಲಾರು ನೋಡಿ ಈ ಮೆಟೀರಿಯಲ್ ಇದ್ದೇ ಇರುತ್ತೆ. ಅದ್ರ ಲುಕ್ ನೋಡಿ, ನೀವು ಹಾಕಿರೋ ಲುಕ್ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ತುಂಬಾ ಜನ ಇವಾಗ ಶಾಕ್ ಆಗ್ತಾ ಇರ್ಬೋ, ಇದು ಟ್ರಾವೈಟೈನಾ ಅಂತ ತುಂಬಾ ಕಡೆ ನೋಡ್ತಾ ಇದ್ದೆ, ಏನಂತ ಗೊತ್ತಿರಲಿಲ್ಲ ನಂಗೆ, ಇವಾಗ ಗೊತ್ತಾಯ್ತು ಗೊತ್ತಾಯ್ತು. ಆಮೇಲೆ ನೀವು ಹೇಳಿದಂಗೆ ರಾಜಕಾರಣಿಗಳು, ಆಕ್ಟರ್ಗಳು, ಸೆಲೆಬ್ರಿಟೀಸ್ ಗಳ ಮನೆಯಲ್ಲೆಲ್ಲ ಇದ್ದೇ ಇರುತ್ತೆ. ವಿತೌಟ್ ಫೇಲ್ ಒಂದು ಕಡೆ ಆದ್ರೂ ಈ ಮೆಟೀರಿಯಲ್ ನ ಯೂಸ್ ಮಾಡಿರ್ತಾರೆ. ಸರಿ ಸರ್. ನಾವು ಎಕ್ಸ್ಟರ್ನಲ್ ಅಂತ ಏನಿಲ್ಲ, ನಾವು ಇಂಟರ್ನಲ್ ವಾಲ್ಸ್ ಅಲ್ಲೂ ಹಾಕೊಳ್ಬಹುದು, ಟಿವಿ ವಾಲ್ ಹಾಕೋಬಹುದು, ವಾಲ್ಗೆ. ಸೊ ಫ್ಲೋರ್ ಅಲ್ಲಿ ಏನಂದ್ರೆ ಸರ್ ನಾನು ನಿಮ್ಗೆ ಹೇಳಿದೆ ಇದ್ರಲ್ಲಿ ತುಂಬಾ ಗ್ಯಾಪ್ಸ್ ಇರುತ್ತೆ ಅಂತ. ಸೊ ಅಂಡ್ ಅಂಡುಲೇಷನ್ ಆಲ್ಸೋ ವಿಲ್ ಬಿ ದೇರ್. ಸೊ ಏನಕ್ಕೆ ಅಂದ್ರೆ ನ್ಯಾಚುರಲ್ ಲುಕ್ ಬರೋದಕ್ಕೆ ಅದು ಹಂಗೆ ಬಿಟ್ಟಿರ್ತೀವಿ. ಆ ತರ ಸರ್. ಎಸ್. ಸೊ ಇನ್ನೊಂದು ಸರ್ ನೋಡಿ, ಇನ್ನೊಂದು ಕರ್ಕೊಂಡ್ ಬಂದಿದ್ದೀನಿ ಹೊಸ ಐಟಮ್ ಮಾರ್ಬಲ್ ಅಲ್ಲಿ. ಮೂನ್ ಮೇಲ್ಮೈ ಇದ್ದಂಗಿದೆ ಸರ್. ಎಕ್ಸಾಕ್ಟ್ ಆಗಿ ಹೇಳಿದ್ರೆ ಕರೆಕ್ಟ್ ಸರ್. ಹೆಸರೇನು ಹೇಳಿ? ಏನು? ಮೂನ್ ಕ್ರೀಮ್. ನೋಡಿ ಹೆಂಗ್ ಗಸ್ ಮಾಡಿದೆ ನಾನು. ಕರೆಕ್ಟ್ ಅಷ್ಟೇ ಸರ್. ಮಾರ್ಬಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ನಮ್ ಚಂದ್ರ ಏನ್ ಇಡ್ತಾನೆ, ಚಂದ್ರಲೋಕದ ಮಣ್ಣು ಕಲರ್, ಆ ಕಲರ್ ಅಲ್ಲಿ ಮೆಟೀರಿಯಲ್ ಇರುತ್ತೆ ಇದು. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಸರ್ ಬೇರೆ ಏನಿಲ್ಲ, ಇದು ನಮ್ಗೆ ಹಾಕಿದ್ಮೇಲೆ ಸೀಮ್ಲೆಸ್ ಲುಕ್ ಕೊಡುತ್ತೆ. ಸೀಮ್ಲೆಸ್ ಲುಕ್ ಕೊಡುತ್ತೆ. ಏನಕ್ಕೆ ಅಂದ್ರೆ ನಿಮ್ಗೆ ಜಾಸ್ತಿ ವೇನ್ಸ್ ಇಲ್ಲ ನೋಡಿ, ಅಲ್ಲಲ್ಲಿ ಒಂದೊಂದು ಸ್ಮಾಲ್ ವೇನ್ ಇದೆ ಇದರಲ್ಲಿ. ಹೌದು ಅಷ್ಟೇ, ಮಿಕ್ಕಿದ್ದೆಲ್ಲ ಏನ್ ಪ್ಲೈನ್ ಆಗಿದೆ. ಈಗಿನ ಕಸ್ಟಮರ್ಗಳು ತುಂಬಾ ಈ ತರನೇ ಲೈಕ್ ಮಾಡ್ತಾರೆ. ಮೂನ್ ಸರ್ಫೇಸ್ ತರನೇ ಇದೆ. ಎಸ್. ಸೊ ಈ ತರನೇ ಲೈಕ್ ಮಾಡ್ತಾರೆ ಸರ್ ಕಸ್ಟಮರ್ಗಳು. ಜಾಸ್ತಿ ನನಗೆ ಲೈನ್ಸ್ ಇರೋದು ಆ ತರ ಎಲ್ಲ ಬೇಡ, ನನಗೆ ಈ ತರ ಪ್ಲೈನ್ ಆಗಿದ್ರೆ ಅದು ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಮನೆ ಸೀಮ್ಲೆಸ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಸೊ ಆಮೇಲೆ ನೆಕ್ಸ್ಟ್ ಈ ಮಾರ್ಬಲ್ ನೆಕ್ಸ್ಟ್ ಪೀಸ್ ಹಾಕಿದಾಗ ಈ ಲೈನ್ ಏನ್ ಹಂಗಿದೆ ಹೋಗ್ತಾ ಇದೆ, ನೆಕ್ಸ್ಟ್ ಹಂಗೆ ಮೂವ್ ಆಗುತ್ತೆ, ಕಂಟಿನ್ಯೂಟಿ ಸಿಗುತ್ತೆ. ಅದು ಮಾರ್ಬಲ್ ಅಲ್ಲಿ ಮಾತ್ರ, ಟೈಲ್ಸ್ ಅಲ್ಲಿ ಎಲ್ಲ ಸಿಗೋದಿಲ್ಲ. ಟೈಲ್ಸ್ ಅಲ್ಲಿ A-B ಅಂತ ಬರುತ್ತೆ, ಬಟ್ ಅದು ನೋಡಿದ್ರೆ ಅದು ಜಾಯಿಂಟಿಗೆ ಒಂಥರ ಡಿಫ್ರೆಂಟ್ ಸರ್. ನೀವು ಯೋಚನೆ ಮಾಡ್ಬೇಕು, ನಾನು ಟೈಲ್ ಏನು ಡಿಗ್ರೇಡ್ ಮಾಡ್ತಾ ಇಲ್ಲ. ಸೊ ಈಗ ನನ್ನ ಹೆಸರು ಯೋಗಿ, ನಂದು ಪ್ರತ್ಯೇಕತೆ ಬೇರೆ, ನಿಮ್ಮ ಹೆಸರು ಕನ್ನಡ ಕೋವರ, ನಿಮ್ಮ ಪ್ರತ್ಯೇಕತೆ ಬೇರೆ, ಅವ್ರವ್ರ ಪ್ರತ್ಯೇಕತೆ ಇರುತ್ತೆ. ಕರೆಕ್ಟ್ ಅಲ್ಲ ಸರ್? ನಾನು ಹೇಳ್ದಂಗೆ ಯಾರಿಗೆ ಬಡ್ಜೆಟ್ ಇರುತ್ತೆ ಅವ್ರು ಮಾರ್ಬಲ್ ಜೊತೆ ಹೋಗ್ತಾರೆ, ಬಡ್ಜೆಟ್ ಯಾರಿಗೆ ಕಮ್ಮಿ ಇರುತ್ತೆ ಅವ್ರು ಟೈಲ್ ಜೊತೆ ಹೋಗ್ತಾರೆ. ಟೈಲ್ ರೇಟಲ್ಲೇ ನನಗೆ ಬೇರೆ ಇನ್ನೂ ಏನಾದರೂ ಲೈಫ್ ಬರೋದು ಹಾಕ್ಬೇಕಂದ್ರೆ ದ ಆಪ್ಷನ್ ಇಸ್ ಗ್ರನೈಟ್ ಅಂತ ನಾವು ಹೇಳಬಹುದು. ಸೊ ಗ್ರನೈಟ್ ಹಾಕ್ತಾರೆ ತುಂಬಾ ಜನ. ಇವಾಗ ಟ್ರೆಂಡಿಂಗ್ ಸರ್, ಗ್ರನೈಟ್ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಬಡ್ಜೆಟ್ ವೇರ್ 250 ಮೇಲೆ ನನಗೆ ಬಡ್ಜೆಟ್ ಇದೆ, 250 ಇದೆ ನನ್ನ ಹತ್ರ ಬಡ್ಜೆಟ್, ನಾನು ಹಾಕ್ತೀನಿ ಅಂದ್ರೆ ಆರಾಮಾಗೆ ಇಟಾಲಿಯನ್ ಮಾರ್ಬಲ್ ಹಾಕ್ಬೋದು. ಅದು ಸ್ಕೋಪ್ ಅಲ್ಲಿ ಮಾತ್ರ 250ಗೆ ಬಡ್ಜೆಟ್ ಇಟಾಲಿಯನ್ ಮಾರ್ಬಲ್. ಹೊರಗಡೆ ಹೋದ್ರೆ ನೀವು 400 ಮೇಲೆ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್. ಆಮೇಲೆ ನಮ್ಮಲ್ಲಿ ಎಲ್ಲ ಥಿಕ್ನೆಸ್ 18mm, 16mm ಇಲ್ಲ, ಎಲ್ಲ ಮಾರ್ಬಲ್ ಬಂದು 18mm ಥಿಕ್ನೆಸ್. ಕ್ಲಿಯರ್ ಅಲ್ಲ ಸರ್? ಬನ್ನಿ. ಹೌದು, 100% 18mm. ಬನ್ನಿ, ಇನ್ನೂ ಕಲೆಕ್ಷನ್ಸ್ ಇದೆ. ಗ್ರನೈಟ್ ಒಂದು ಸ್ವಲ್ಪ ತೋರಿಸ್ತೀನಿ ನಿಮ್ಗೆ, ಮತ್ತೆ ಇನ್ನೊಂದು ಟ್ರೆಂಡಿಂಗ್ ಅಲ್ಲಿರೋ ಕೋಟಾಸ್ಟೋನು ತೋರಿಸ್ತೀನಿ, ನೋಡ್ಬಿಡೋಣ. ಎಸ್ ಸರ್. ಸ್ವಲ್ಪ ಮಾರ್ಬಲ್ ತರ ಫಿನಿಶ್ ಗ್ರನೈಟ್ ತಗೊಂಡ್ಬಿಟ್ಟಿದ್ದೀರಾ ಸರ್ ನೀವು? ಸರ್ ನೋಡಿ ಸರ್, ಇದು ಏನ್ ನೋಡ್ತಾ ಇದ್ದೀರಾ, ಇದು ಗ್ರನೈಟ್. ಸೊ ನೆಕ್ಸ್ಟ್ ಕಟ್ಟರ್ ಸೈಜ್ 18mm ಥಿಕ್ನೆಸ್. ಓಕೆ. ಇದು ನಾವು ಏನ್ ಮೆಟೀರಿಯಲ್ ಇದು ನೋಡ್ತಾ ಇದೀವಲ್ಲ, ಇದು ನಮಗೆ ಬ್ರೌನ್ ಮತ್ತೆ ಗ್ರೀನ್ ಮಿಕ್ಸ್ ಆಗಿದೆ. ಇದರಲ್ಲಿ ಬ್ರೌನ್ ಮತ್ತೆ ಗ್ರೀನ್ 2 ಬರ್ಡ್ಸ್ ಅಂತ ಹೇಳ್ಬೋದು. ಪಿಕಾಕ್ ಮತ್ತೆ ಬ್ರೌನ್ ಇರೋದು ಒಂದು ಬರ್ಡ್ ಮಿಕ್ಸ್ ಆಗಿದೆ ಅಂತ. ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ ಮೆಟೀರಿಯಲ್. ಇದು ತುಂಬಾ ಕ್ಲಾಸ್ ಆಗಿ ಕಾಣುತ್ತೆ ಅಂಡ್ ಯೂನಿಕ್ ಆಗಿ ಕಾಣುತ್ತೆ. ನಾನು ಪ್ರತಿ ಸತಿ ಹೇಳ್ತೀನಿ ಸರ್ ಎಲ್ಲ ಕಸ್ಟಮರ್ಗೂ, ನೀವು ಯಾಕೆ ಎಲ್ಲರೂ ಅವ್ರ ಮನೆಯಲ್ಲಿ ಒಬ್ರು ಹೋಗಿರ್ತಾರೆ, ಅವ್ರ ಮನೆಯಲ್ಲಿ ಆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಸರ್, ಆ ತರ ಮೆಟೀರಿಯಲ್ ಬೇಕು, ತುಂಬಾ ಚೆನ್ನಾಗಿದೆ, ಅದೇ ಬೇಕು ಅಂತಾರೆ. ಎಸ್. ಸೊ ಆಕ್ಚುಲಿ ಏನಂದ್ರೆ ನಾವು ಯೂನಿಕ್ನೆಸ್ ನ ನೋಡ್ಬೇಕು. ಯೂನಿಕ್ನೆಸ್ ನಮ್ಮ ಮನೇಲಿ ಇರೋದು ಬೇರೆಯವ್ರ ಮನೇಲಿ ಇರಬಾರ್ದು ಸರ್. ಆ ತರ ಯೂನಿಕ್ ಆಗಿರೋದನ್ನ ನಾವು ಪ್ಲಾನ್ ಮಾಡಬೇಕು. ಇವಾಗ ನಿಮ್ಗೆ ನೀವು ಹೋಗಿ ಹೆಂಗ್ ಕೇಳಿದ್ರಿ ಆ ರೀತಿ ನಿಮಗ್ ಮನೆಗೆ ಬಂದವರು ಕೇಳಬೇಕು. ಇನ್ನೊಂದು ಇಲ್ಲಾಂದ್ರೆ ಏನ್ ಹೇಳ್ತಾರೆ ಹೇಳಿ, ಅವ್ರ ಮನೇಲಿ ಹಾಕಿರೋದು ನೋಡ್ಬಿಟ್ಟು ಇವ್ರು ಹಾಕ್ಬಿಟ್ಟು ಸೇಮ್ ಮೆಟೀರಿಯಲ್ ಹಾಕಿದಾನೆ ಅಲ್ವಾ ಅಂತ ಅಷ್ಟೊಂದು ಸಿಂಪಲ್ ಆಗಿ ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ಇವ್ರು ಏನು ತುಂಬಾ ಯೂನಿಕ್ ಆಗಿ ಹಾಕಿದ್ದಾನೆ, ಸ್ಪೆಷಲ್ ಆಗಿ ಹಾಕಿದ್ದಾನೆ, ಕೇಳೋಣ ಇರೋ ನಾವು ಎಲ್ಲೇ ತಗೊಂಡು ಹಾಕಿದ್ದಾರೆ, ಹಂಗಿರ್ಬೇಕು ಮೆಟೀರಿಯಲ್. ಆ ತರ ಯೂನಿಕ್ ಮೆಟೀರಿಯಲ್ ಸರ್ ಇದು ಗ್ರನೈಟ್. ಸರಿನಾ? ಇದನ್ನ ನಾವು ಕ್ಯಾಮಲ್ ಬ್ರೌನ್ ಅಂತ ಕರಿತೀವಿ. ಕ್ಯಾಮಲ್ ಬ್ರೌನ್. ಸೊ ಕ್ಯಾಮಲ್ ತರ ಬ್ರೌನಿಶ್ ಟಿಂಚ್ ಇದೆಯಲ್ಲ, ಸೊ ಅದಕ್ಕೆ ನಾವು ಕ್ಯಾಮಲ್ ಬ್ರೌನ್ ಅಂತ ಕರಿತೀವಿ. ಅಗೇನ್ ಇದು ರಾಜಸ್ಥಾನ್ ಇಂದ ಬರುತ್ತೆ ಮೆಟೀರಿಯಲ್, ರಾಜಸ್ಥಾನ್ ಮೆಟೀರಿಯಲ್. ಇದು ನಿಮ್ಗೆ ಸರ್ ಮಾರ್ಕೆಟ್ ಅಲ್ಲಿ 150 ರೂಪೀಸ್ ಇದೆ. ರಾಜಸ್ಥಾನ್ ಮೆಟೀರಿಯಲ್ 130-140 ರೂಪೀಸ್ಗಿನ ಕಮ್ಮಿ ಸಿಗೋದಿಲ್ಲ, 100%. ಸೊ ಈ ಮೆಟೀರಿಯಲ್ ನಾನು 120 ರೂಪೀಸ್ಗೆ ಕೊಡ್ತೀನಿ. ಜಸ್ಟ್ 120 120 ರೂಪಾಯಿ ಕೊಡ್ತೀನಿ. ಟೈಲ್ಸ್ ಹೋಗಬಹುದು, 100% ಹೋಗ್ಬೋದು ಸರ್.
ಯಾಕಂದ್ರೆ ನಿಮಗೆ ಗೊತ್ತಿದೆ ನಮ್ಮಲ್ಲಿ ಗ್ರನೈಟ್ಸ್ ಸ್ಟಾರ್ಟ್ ಆಗೋದು 50 ರೂಪಾಯಿಂದ, ಜಸ್ಟ್ 50 rupees ಇಂದ. ಸೊ 50 rupees, 60 rupees, 70 rupees, 80 rupees, 90 rupees, 100, 110 ಅಪ್ ಟು 200 ವರೆಗೂ ನಮ್ಮಲ್ಲಿ ಗ್ರನೈಟ್ಸ್ ಸಿಗುತ್ತೆ. ಸೊ ನಾವು ಇವಾಗ ಬೇರೆಯವ್ರು ಯೋಚನೆ ಮಾಡ್ತಾ ಇರ್ಬೋದು ಏನಂತ, ಸರ್ ನಮಗೆ ಈಗ ನಮ್ಮ ಬಡ್ಜೆಟ್ 80 ರೂಪಾಯಿ ಸರ್, ನಮಗೆ ಗ್ರನೈಟ್ ಸಿಗಲ್ಲ. 100% ಸಿಗುತ್ತೆ. 50 ರೂಪೀಸ್ ಇದ್ರೂ ಸಿಗುತ್ತೆ, 100% ಒಳ್ಳೆ ಗ್ರನೈಟ್ ಸಿಗುತ್ತೆ ಸರ್. ಬಟ್ ಜನ ಏನಕ್ಕೆ ಎದುರ್ತಾರೆ ತುಂಬಾ ಅಂತಂದ್ರೆ, ಗ್ರನೈಟ್ ಕೋಲ್ಡ್ ಆಗಿಬಿಡುತ್ತೆ, ತುಂಬಾ ಕೋಲ್ಡ್ ಆಗಿಬಿಡುತ್ತೆ. ಸರ್ ನಾವು ಮೇಂಟೈನ್ ಮಾಡ್ಬೇಕಷ್ಟೇ, ಪ್ರತಿಯೊಂದನ್ನ ನಾವು ಮೇಂಟೈನ್ ಮಾಡಬೇಕು, ಸುಮ್ಮನೆ ಕೋಲ್ಡ್ ಆಗಲ್ಲ. ನಾವು ಇದು ನ್ಯಾಚುರಲ್ ಸ್ಟೋನ್ ಆಗಿರೋದ್ರಿಂದ ನೀರ್ನ ಹೇಳ್ಕೊಳ್ಳುತ್ತೆ. ಮನೇಲಿ ನೀರೆಲ್ಲ ಚೆಲ್ತಾ ಇದ್ರೆ ನೀರ್ನ ಹೇಳ್ಕೊಂಡಾಗ ತಣ್ಣಗಾಗುತ್ತೆ ಅದು ಯೂಶುವಲ್ ಆಗಿ. ಸರಿನಾ? ಬೇರೆ ಟೈಮಲ್ಲಿ ಅದು ರೆಗ್ಯುಲರ್ ಇವಾಗ ಹೆಂಗಿದೆ ಇದನ್ನ ನೀವು ಮುಟ್ಟು ನೋಡಿ ಸರ್, ಎಂತ ತಣ್ಣಗಿದೆಯಾ, ಹೆಂಗಿದೆ ಹಂಗೆ ನ್ಯಾಚುರಲ್ ಆಗಿರುತ್ತೆ, ನ್ಯಾಚುರಲ್ ಆಗಿ ಕಲ್ತಾರ ಇರುತ್ತೆ ಸರ್, ಅಷ್ಟೇ ಡಿಫರೆನ್ಸ್. ಬೇರೆ ಏನಿಲ್ಲ. ಹಂಗೆ ಈ ಕಡೆ ಒಂದಿದೆ ಸರ್ ನೋಡಿ, ಇನ್ನೊಂದು ಬಂದ್ಬಿಟ್ಟು ಇದು ನಾವು ಸ್ಟಾರ್ ವೈಟ್ ಅಂತ ಕರಿತೀವಿ. ಸ್ಟಾರ್ ವೈಟ್ ಇಲ್ಲ ಅಂದ್ರೆ ಮೂನ್ ವೈಟ್ ಅಂತಾನು ಕರಿತೀವಿ. ಎರಡು ಆಪ್ಷನ್ ಕರೀತಾರೆ ಮಾರ್ಕೆಟ್ ಅಲ್ಲಿ, ಆ ರೀತಿ ಕರೀತಾರೆ. ಸೊ ಇದು ಏನಕ್ಕೆ ಕರಿತೀವಿ ಅಂದ್ರೆ ನೋಡಿ, ಈಗ ನಮ್ಗೆ ಸ್ಟಾರ್ಸ್ ತರ ಕಾಣ್ತಾ ಇದೆಯಲ್ವಾ, ಆ ತರ. ಆಮೇಲೆ ಮೂನ್ ವೈಟ್ ನಮ್ಗೆ ಕೆಲವೊಂದು ಟೈಮ್ಸ್ ಅಲ್ಲಿ ನಮ್ಗೆ ಮೂನ್ ಫುಲ್ ವೈಟ್ ಕಲರ್ ಅಲ್ಲಿ ಕಾಣುತ್ತೆ, ಕ್ರೀಮ್ ಬಿಟ್ಟು. ಸೊ ಈ ಕಲರ್ ಅಲ್ಲಿ ಕಾಣುತ್ತೆ. ಸೊ ಅದಕ್ಕೆ ಮೂನ್ ವೈಟ್ ಅಂತ ಹೆಸರಿಟ್ಟಿದ್ದಾರೆ. ಇದನ್ನು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸರ್. ಹಾಕಿದ್ಮೇಲೆ ಒಂದು 200 ಸ್ಕ್ವೇರ್ ಫೀಟ್ 300 ಸ್ಕ್ವೇರ್ ಫೀಟ್ ಹಾಲಲ್ಲಿ ಹಾಕಿದ್ಮೇಲೆ ನೋಡೋದಕ್ಕೆ ತುಂಬಾ ಸೂಪರ್ ಆಗಿರುತ್ತೆ, ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ. ಸರ್ ಇದು 120 rupees, ಜಸ್ಟ್ ಸೇಮ್ ಪ್ರೈಸ್. 120 rupees ಅಲ್ಲಿ ಈ ಮೆಟೀರಿಯಲ್ ಕೊಡ್ತೀವಿ ಸರ್. ಸೊ ಇದು ಯಾವ ಒರಿಜಿನ್ ಇಂದ ಸರ್? ನಾನು ಏನು 120 ಹೇಳ್ತಾ ಇದ್ದಾನೆ, ಆಮೇಲೆ ಡಿಸ್ಕೌಂಟ್ ಇರುತ್ತೆ ಅಂತ ಅನ್ಕೊಂಬೇಡಿ. ನಾನು ಇದು ಕನ್ನಡಕವ್ರು ಅವ್ರಿಗೆ ಸ್ಪೆಷಲ್ ಆಗಿ ಕೊಡ್ತಾ ಇರೋದು 165 rupees ಮೆಟೀರಿಯಲ್. ಇದು ಆಲ್ರೆಡಿ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇರೋದು ನಾನು, ಸರಿನಾ? ಸೊ ನಾನು ಲಾಸ್ಟ್ ಟೈಮು ಕೋಟಾ ಬಗ್ಗೆ ಮಾತಾಡ್ಬೇಕಾದ್ರೆ 78 rupees ಹೇಳ್ದೆ ಫೈನಲ್ ರೇಟು. ಮತ್ತೆ ಎಲ್ಲ ಬಂದು ಜನ 78 ಮೇಲೆ ಬಾರ್ಗೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಯಲ್ ಕೋಟಾ ರೇಟ್ 90 rupees, ನಾನು ಕೊಡ್ತಾ ಇರೋದು 78. ನಿಮ್ಗೆ ಮಾರ್ಕೆಟ್ ಅಲ್ಲಿ 85 rupeesಗೆ ಕೋಟಾ ಮಿರರ್ ಪಾಲಿಶ್ ಸಿಗೋದೇ ಇಲ್ಲ. ಹೌದಾ? ಸರಿನಾ? 100% ಸಿಗೋದಿಲ್ಲ ಸರ್. ಅದರಲ್ಲಿ ಏನೇನು ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಕೋಟಾ ಹತ್ರ ಹೋದಾಗ ಹೇಳ್ತೀನಿ ಏನಕ್ಕೆ 85 rupees ಸಿಗಲ್ಲ. ಆಮೇಲೆ ಸೇಮ್ ನಾನು ಹೇಳೋ ಮೆಟೀರಿಯಲ್ನೇ 75 ಕೊಡೋರಿದ್ದಾರೆ. ಅದರಲ್ಲಿ ಏನ್ ಮಾಡ್ತಾರೆ ಅವರು ಅನ್ನೋದನ್ನು ನಾನು ಹೇಳ್ತೀನಿ. ಕೋಟಾ ಯಾವ ಒರಿಜಿನ್ ಸರ್? ಸರ್ ರಾಜಸ್ಥಾನ್ ಮೆಟೀರಿಯಲ್. ಬನ್ನಿ ಸರ್, ನೆಕ್ಸ್ಟ್ ಹೋಗೋಣ. ಬನ್ನಿ, ಬೇರೆ ತೋರಿಸಿ. ನೆಕ್ಸ್ಟ್ ಇದೇನ್ ಫಿನಿಶ್ ಇದು ಸರ್? ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಜೆಟ್ ಬ್ಲ್ಯಾಕ್ ಕಲರ್ ಮೆಟೀರಿಯಲ್ ನಾವು ಲೆದರ್ ಫಿನಿಶ್ ಮಾಡಿದೀವಿ. ಲೆದರ್ ಫಿನಿಶ್ ಮಾಡಿರೋದು. ಸೊ ಇದನ್ನ ಯೂಶಲಿ ತುಂಬಾ ಜನ ಯೂಸ್ ಮಾಡ್ತಾರೆ ಸರ್. ಈ ಡಾರ್ಕ್ ಕಲರ್ ಮೆಟೀರಿಯಲ್ ನ ಬಾರ್ಡರ್ ಆಗಿ ಯೂಸ್ ಮಾಡ್ತಾರೆ. ತುಂಬಾ ಜನ ಏನು ಅಂದ್ರೆ ವೈಟ್ ಕಲರ್ ಟೈಲ್ಸ್ ಆಗಿರ್ಬೋದು, ಗ್ರನೈಟ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು ಹಾಕಿರ್ತಾರೆ ಲಿವಿಂಗ್ ಏರಿಯಾದಲ್ಲಿ. ಡೂಪ್ಲೆಕ್ಸ್ ಇಲ್ಲಾಂದ್ರೆ ಟ್ರಿಪ್ಲೆಕ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಸ್ಟೇರ್ ಕೇಸ್ಗೆ ಮೆಟೀರಿಯಲ್ ಹಾಕ್ತಾರೆ. ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ಬ್ಲ್ಯಾಕ್ ಅಂಡ್ ವೈಟ್ ಕಾಂಬಿನೇಷನ್ ಹೇಗಿರುತ್ತೆ ಅಂತ. ಇಟ್ ಇಸ್ ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಅಂಡ್ ವೈಟ್ ಕಾಂಬಿನೇಷನ್ ಬೇರೆ, ಅದಕ್ಕೆ ಬೇರೆ ಯಾವುದು ಮ್ಯಾಚ್ ಆಗೋದಿಲ್ಲ. ಸೊ ಆ ರೀತಿ ನಾವು ಡೂಪ್ಲೆಕ್ಸ್ ಸ್ಟೇರ್ ಕೇಸ್ ಅಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ನನ್ನ ಹತ್ರ ಬಡ್ಜೆಟ್ ಇದೆ ಅಂದ್ರೆ ತಗೊಂಡು ನಾವು ಮಾಮೂಲಿ ಸ್ಟೇರ್ ಕೇಸ್ ಅಲ್ಲಿ ಯೂಸ್ ಮಾಡಬಹುದು. ಆಮೇಲೆ ಕೋಪಿಂಗ್ಸ್ ವಿಂಡೋದಲ್ಲಿ ನಾವು ಬಾರ್ಡರ್ ಆಗಿ ಯೂಸ್ ಮಾಡ್ತೀವಿ. ಬಾತ್ರೂಮ್ ಅಲ್ಲಿ ಟೈಲ್ಸ್ ಹಾಕ್ಬೇಕಾದ್ರೂ ಬಾರ್ಡರ್ ಆಗಿ ಯೂಸ್ ಮಾಡ್ಬೋದು. ಕಟ್ ಮಾಡಿ 3 ಇಂಚು 2 ಇಂಚು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆ ರೀತಿ ಎಲ್ಲ ಇದನ್ನ ಯೂಸ್ ಮಾಡಬಹುದು ಸರ್. ಪ್ರೈಸ್ ಸರ್ ಇದು ನೋಡಿ, ನಿಮಗೆ ಮಾರ್ಕೆಟ್ ಅಲ್ಲಿ 180 rupees ಕಮ್ಮಿ ಸಿಗಲ್ಲ, ನಮ್ಮಲ್ಲಿ 150 rupees ಫ್ಲಾಟ್. 30 ರೂಪಾಯಿ ಕಮ್ಮಿನೇ ಇದೆ. 100% ಸರ್. 150 ಅಲ್ವಾ ಸರ್? ಹೌದು. ಸೊ ಅಗೇನ್ ಸೇಮ್ 18 mm ಥಿಕ್ನೆಸ್, ಮತ್ತೆ 150 ಕೊಡ್ತಾ ಇದೀವಿ ಅಂತ ಥಿಕ್ನೆಸ್ ಅಲ್ಲಿ ಕಮ್ಮಿ ಮಾಡೋದೆಲ್ಲ ಏನು ಇಲ್ಲ. 100% 18 mm ಥಿಕ್ನೆಸ್ ಚೆಕ್ ಮಾಡಿ ತಗೊಂಡೋಗಿ. ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಥಿಕ್ನೆಸ್ ಎಲ್ಲ ಹೇಗೆ ಚೆಕ್ ಮಾಡಬೇಕು, ಮೆಜರ್ಮೆಂಟ್ ಹೆಂಗೆ ಚೆಕ್ ಮಾಡಬೇಕು. ಸೊ ಎಲ್ಲೂ ದಯವಿಟ್ಟು ಮೋಸ ಹೋಗಬೇಡಿ, ಚೆಕ್ ಮಾಡಿ ಆಮೇಲೆ ತಗೊಂಡೋಗಿ. ನಾನೇನು ಇವಾಗಲೇ ತಗೊಂಡೋಗಿ ಅಂತ ಹೇಳ್ತಾ ಇಲ್ಲ. ನನ್ನ ನಂಬೇಡಿ, ನಮ್ಮ ಕನ್ನಡಕವ್ರವ್ರನ್ನ ನಂಬೇಡಿ. ನೀವು ಬನ್ನಿ, ಮೆಟೀರಿಯಲ್ ನೀವು ಚೆಕ್ ಮಾಡಿ ತಗೊಂಡು ವರ್ನಿಯರ್ ಕ್ಯಾಲಿಪರ್ಸ್ ಹಿಡಿದ್ಬಿಟ್ಟು ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಬನ್ನಿ ಸರ್, ನೆಕ್ಸ್ಟ್ ಹೋಗೋಣ. ಎಸ್ ಸರ್, ಇದು ಸರ್ ಈಗ ನೀವು ಈ ಸ್ಟೋನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಕ್ಲೋಸ್ ಆಗಿ ಬಂದ್ರೆ ನಿಮ್ಗೆ ಇದ್ರದ್ದು ಸ್ಪೆಷಾಲಿಟಿ ಗೊತ್ತಾಗುತ್ತೆ. ನೀವೇ ಕಾಣಿಸ್ತಾ ಇದ್ದೀರಿ, ನಾನು ಕಾಣ್ತಾ ಇದ್ದೀನಿ. ಇನ್ನೊಂದು ಇದರಲ್ಲಿ ನಿಮ್ಗೆ ಈ ಪಲ್ಸ್ ಕಾಣಿಸ್ತಾ ಇದೆಯಾ ಸರ್? ಹೌದು, ಪರ್ಪಲ್ ಕಲರ್ ಕಾಣಿಸ್ತಾ ಇದೆ ಸರ್. ಇದು ನಮಗೆ ಈ ಪಲ್ಸ್ ಬಂದು ಸಮುದ್ರದಲ್ಲಿ ಕಪ್ಪೆ ಚಿಪ್ಪಲ್ಲಿ ಸಿಗುವಂತ ಪಲ್ಸ್. ಇದು ಅಂಡರ್ ಸಿ ಇದು. ಹೌದು, ಅಂಡರ್ ಸಿ ಮೆಟೀರಿಯಲ್ ಇದು. ಸೊ ಯೂಶಲಿ ಅಂಡರ್ ಸಿ ಮೈನಿಂಗ್ ಮಾಡಿ ತರುವಂತ ಮೆಟೀರಿಯಲ್. ಏನಪ್ಪ ಮಾತಾಡ್ತಾ ಇದೀನಿ, ನೀನು ಅಂಡರ್ ಸಿ ಮೈನಿಂಗ್ ಹೆಂಗಪ್ಪ ಮಾಡ್ತಾರೆ ಅಂದ್ರೆ, ಅಷ್ಟು ನಿಮ್ಗೆ ಡೌಟ್ ಇದ್ರೆ ಒಂದ್ಸತಿ ನೀವು ಅಂಡರ್ ಸಿ ಮೈನಿಂಗ್ ಅಂತ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ವಿಡಿಯೋಸ್ ಬರುತ್ತೆ ಹೆಂಗ್ ಮಾಡ್ತಾರೆ ಅಂತ. ಸೊ ಅಂಡರ್ ಸಿ ಮೈನಿಂಗ್ ಇಂದ ತೆಗೆಯೋ ಮೆಟೀರಿಯಲ್ ಸರ್ ಇದು. ತುಂಬಾ ಯೂನಿಕ್ ಮೆಟೀರಿಯಲ್. ಇದು ಇಂಪೋರ್ಟೆಡ್ ಮೆಟೀರಿಯಲ್. ಇಂಪೋರ್ಟೆಡ್ ಫ್ರಮ್ ಆಸ್ಟ್ರೇಲಿಯಾ ಮೆಟೀರಿಯಲ್. ಇದು ಆಸ್ಟ್ರೇಲಿಯಾ ಮೆಟೀರಿಯಲ್. ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಇದು. ನಮಗೆ ನೀವು ಬೇಕು ಅಂದ್ರೆ ನಾವು ಕಿಚನ್ ಕೌಂಟರ್ಸ್
ರೆಗ್ಯುಲರ್ ಬ್ಲ್ಯಾಕ್ ಬೇಡ ನನಗೆ ಒಂದು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಹೇಳಿದ್ರೆ ನೀವು ಕಿಚನ್ ಕೌಂಟರ್ಸ್ ಅಲ್ಲಿ ಯೂಸ್ ಮಾಡಬಹುದು. ಸರಿ, ನಾನು ಇಂಪೋರ್ಟೆಡ್ ಅಂದಿದ ತಕ್ಷಣ ನಿಮಗೆ ಮೈಂಡಿಗೆ ಬಂದಿರುತ್ತೆ ಇಂಪೋರ್ಟೆಡ್ ಅಂದ್ರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. 100% ಸರ್. ಅದರಲ್ಲಿ ಏನಿಲ್ಲ, ನಾವು ಇಡೋದು ಮಿನಿಮಮ್ ಪೀನಟ್ ಮಾರ್ಜಿನ್. ಸೊ ಅದೆಲ್ಲ ಏನು ಕ್ಲಿಯರೆನ್ಸ್ ಅದು ಇದು ಎಲ್ಲ ಆಗಿ ಬರೋದಕ್ಕೆ ನಮ್ಗೆ ಇಲ್ಲಿ 900 rupees ನಾವು ಪ್ರೈಸ್ ಹಾಕಿದೀವಿ. 900 ಸರ್ ಇದು? ಹೌದು, ಆಂಟಿಕ್ ಬ್ರೌನ್ ಅಂತ ಹೆಸರು. 900 rupees ನಾವು ಪ್ರೈಸ್ ಹಾಕಿದೀವಿ. ನೀವು ಬನ್ನಿ ಮಾತಾಡಿ 800 ತಗೊಂಡೋಗಿ. 100 rupees ಡಿಸ್ಕೌಂಟ್ ಡೈರೆಕ್ಟ್ 10 ರೂಪಾಯಿ 20 ರೂಪಾಯಿ ಬಾರ್ಗೇನೇ ಬೇಕಾಗಿಲ್ಲ. 100 rupees ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದೀನಿ ನಿಮ್ಗೆ. ಚೆನ್ನಾಗಿದೆ ಸರ್ ಇದು. ಹೌದು ಸರ್, ಇದು ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಸರ್ ಮೆಟೀರಿಯಲ್ ಇದು. ಸೊ ಈಗ ನಮ್ಮ ಕ್ವಾಡ್ಸ್ ತುಂಬಾ ಜನ ತಗೊಂತಾರೆ 800 rupees ಕೊಟ್ಟು 900 rupees ಕೊಟ್ಟು ಮಾಡಲರ್ ಕಿಚನ್ಗೆ ಮ್ಯಾಚ್ ಮಾಡೋದಕ್ಕೆ. ಸರಿ, ತುಂಬಾ ಚೆನ್ನಾಗಿ ತಗೊಂಡೋಗ್ಬೋದು. ಬೆಟರ್ ಅಂತೀರಾ ಇದು? ಯೂನಿಕ್ ಮೆಟೀರಿಯಲ್. ನಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ ಇಂಡಿಯನ್ ಗ್ರಾನೈಟ್ಸ್ ಅಲ್ಲ, ನಮ್ಮಲ್ಲಿ ಇಂಪೋರ್ಟೆಡ್ ಕಲೆಕ್ಷನ್ ಕೂಡ ಇದೆ. ಓಕೆ, ತುಂಬಾ ಇದೆ ಇಂಪೋರ್ಟೆಡ್ ಕಲೆಕ್ಷನ್ಸ್. ಸೊ ಆರ್ಕಿಟೆಕ್ಟ್ಸ್ ಆಗಿರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು, ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಲೆಕ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೂಪರ್ ಸರ್, ಸೂಪರ್ ಸರ್. ಒಂದು ಕ್ವಶನ್ ಇತ್ತು. ಹೇಳಿ ಸರ್. ಕೋಟ ಅಂತ ತೋರಿಸ್ತಾನೆ ಇರ್ತೀವಿ, ಕೋಟ ಟ್ರೆಂಡಿಂಗಾ, ಬೇಡಿಕೆ ಇದೆಯಾ ಸರ್? ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ಈಗ ನೀವು ಏನು ಹೇಳ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 10 ಜನ ಮನೆ ಕಟ್ತಾ ಇದಾರೆ ಅಂದ್ರೆ 6 ಜನ 60% ಜನ ಬಂದು ಕೋಟ ಸ್ಟೋನ್ ಆಗ್ತಾ ಇದಾರೆ ಈಗ. ಹೌದು, 60%? 100% ಹೇಳ್ತಾ ಇದ್ದೀನಿ. ಏನಕ್ಕೆ ಅಷ್ಟು ಇಷ್ಟಪಡ್ತಾರೆ? ಒಂದು, ಬಡ್ಜೆಟ್ ಫ್ರೆಂಡ್ಲಿ. 2, ನೋ ಹೆಲ್ತ್ ಇಶ್ಯೂಸ್. ತುಂಬಾ ಜನ, ಈಗ ನಾನು ನಿಮ್ಗೆ ಅಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಗ್ರನೈಟ್ ಅಂದ್ರೆ ಒಂದು ಸ್ವಲ್ಪ ಕೋಲ್ಡ್ ಆಗುತ್ತೆ ನಮ್ಗೆ, ಇದು ಅದು, ಸೊ ನಮ್ಗೆ ಅಂತ ಹೇಳಿ ಟೈಲ್ಸ್ಗೆ ಹೋಗ್ತಾರೆ. ಸೊ ನೋ ಹೆಲ್ತ್ ಇಶ್ಯೂಸ್. ಲೈಫ್ ಸೇಮ್ ಆಸ್ ಗ್ರನೈಟ್ ಅಂಡ್ ಮಾರ್ಬಲ್, ನ್ಯಾಚುರಲ್ ಸ್ಟೋನ್. ಸೊ ಈ 3 ಸಾಕು, ಇನ್ನೂ ಹೇಳೋದಕ್ಕೆ ತುಂಬಾ ಇದೆ ಅದರಲ್ಲಿ. ಆ 3 ಮೇಜರ್ ಸಾಕು ನಿಮ್ಗೆ. ಬಡ್ಜೆಟ್ ಫ್ರೆಂಡ್ಲಿ, ಲೈಫ್, ನೆಕ್ಸ್ಟ್ ನೋ ಹೆಲ್ತ್ ಇಶ್ಯೂಸ್. ಇದು ತುಂಬಾ ಇಂಪಾರ್ಟೆಂಟ್. ಆ ತರ ಮೆಟೀರಿಯಲ್ ಬಂದು ಕೋಟಾ ಸ್ಟೋನ್. ಸೊ ಟ್ರೆಂಡಿಂಗ್, ತುಂಬಾ ಇಷ್ಟಪಡ್ತಾರೆ. 100% ಸರ್. ಇದನ್ನ ಏನಪ್ಪ ಇದು ಈ ತರ ಸೈಜ್ ಅಲ್ಲಿ ಕಟ್ ಮಾಡಿದ್ದಾರೆ ಅಂದಿದ ತಕ್ಷಣ ನೀವು ಇದನ್ನ ನೀವು ಟೈಲ್ ಅಂತ ಅನ್ಕೊಳ್ಬೇಡಿ. ಇದೂ ಅಷ್ಟೇನೆ ಸ್ಟೋನೇನೆ, ಸರಿನಾ? ಸೊ ಇದು ನಮ್ಗೆ ಕೋಟ ಅನ್ನೋ ಪ್ಲೇಸ್ ಇಂದ ಬರುತ್ತೆ ಈ ಸ್ಟೋನ್. ಹೌದು. ಸೊ ಇದು ನಮ್ಗೆ 2 ಸೈಜ್ ಅಲ್ಲಿ ಸಿಗುತ್ತೆ. ಸೊ ಒಂದು 2x2 ಸೈಜು, ಇನ್ನೊಂದು 2x4 ಸೈಜು. ಇದು 2x2, ಇಲ್ಲಿರೋದು 2x4. 2 ಸೈಜ್ ಅಲ್ಲಿ ಸಿಗುತ್ತೆ. ದಪ್ಪ ಬಂದು ಥಿಕ್ನೆಸ್ ಸ್ಟ್ಯಾಂಡರ್ಡ್ 20 mm. 20 mm ಬರುತ್ತಾ? 20 mm ಬರುತ್ತೆ ನೋಡಿ. ಇದು ಬೆನಿಫಿಟ್ ಅಲ್ವಾ? ಹೌದು ಸರ್. 20 mm ಕಲ್ಲಿದು. ಆಮೇಲೆ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ, ಏನಪ್ಪ ಇಷ್ಟೊಂದು ಬಿಲ್ಡ್ ಅಪ್ ಕೊಡ್ತಾ ಇದ್ದಾನೆ ಸ್ಟೋನ್ ಬಗ್ಗೆ, ಏನಿರ್ಬೋದು ಪ್ರೈಸ್? ಸರ್ ಫ್ಲಾಟ್ ಫೈನಲ್ ಡಿಸ್ಕೌಂಟ್ 5000 ಸ್ಕ್ವೇರ್ ಫೀಟ್ ತಗೊಂಡ್ರೆ ಮಾತ್ರ ನಾವು ಕೊಡೋ ಡಿಸ್ಕೌಂಟು. ನನ್ನಲ್ಲಿ ಬಂದು 100 ಸ್ಕ್ವೇರ್ ಫೀಟ್ ತಗೊಂಡ್ರು ನಾನು ಕೊಡ್ತೀನಿ, ಸರಿನಾ? ಎಷ್ಟು? 78 rupees. 78 ರೂಪಾಯಿ ಸರ್ ಇದು. ನಿಮ್ಮ ಟೈಲು, ನಿಮ್ಮ ಟೈಲ್ ರೇಟು 100 ರೂಪಾಯಿ ಇರ್ಬೋದು, 120 ರೂಪಾಯಿ ಇರ್ಬೋದು. ಹೌದು, ನನ್ನ ಕಲ್ ರೇಟ್ ಮಾತ್ರ 78 ರೂಪಾಯಿ ಅಷ್ಟೇ. ಅಲ್ಲ ಸರ್, ನಮ್ಗೆ 78 ರೂಪಾಯಿಗೆ 20 mm ಸಿಗ್ತಾ ಇದೆ. ಹೌದು, ನ್ಯಾಚುರಲ್ ಸ್ಟೋನ್ ಸಿಗ್ತಾ ಇದೆ. ಹೌದು ಸರ್. ಹೆಲ್ತ್ ಯಾವುದೇ ಪ್ರಾಬ್ಲಮ್ ಇಲ್ಲ. ಟ್ರೆಂಡಿಂಗ್ ಮೆಟೀರಿಯಲ್ ಅಂಡ್ ಲುಕ್ ನೋಡಿ, ಹಾಕಿದ್ಮೇಲೆ ಎಷ್ಟು ಹೈಫೈ ಆಗಿ ಕಾಣುತ್ತೆ ಗೊತ್ತಾ ಇದು. ಅದಕ್ಕೆ ಆರ್ಕಿಟೆಕ್ಚರ್ಗಳೆಲ್ಲ ಇದನ್ನ ಇಷ್ಟಪಡ್ತಾರೆ. ಕಾಣುತ್ತೆ. ಆರ್ಕಿಟೆಕ್ಟ್ಗಳೆಲ್ಲ ಇದನ್ನ ಇಷ್ಟಪಡ್ತಾರೆ. 99% ಇವಾಗ ಟ್ರೆಂಡಿಂಗ್ ಇದಕ್ಕೆ ಹೋಗ್ತದೆ. ವಿಲಾಸ್ಗಳೆಲ್ಲ ಇದೆಲ್ಲ ಆಗ್ತಾರೆ. 100% ಸರ್. ಅರ್ತ್ ಲುಕ್ ಅಂದ್ರೆ ಈಗ ಏನಾಗಿದೆ ಅಂದ್ರೆ 1000 ರೂಪಾಯಿ ಕೊಟ್ಟು ಮಾರ್ಬಲ್ ತಗೊಳ್ಳೋ ಕೆಪಾಸಿಟಿ ಇದೆ ಕ್ಲೈಂಟ್ಸ್ ಹತ್ರ. ಬಟ್ ಆರ್ಕಿಟೆಕ್ಟ್ ಸಜೆಸ್ಟ್ ಮಾಡಿರೋದು 2x4 ರೂಪಾಯಿದು 78 ರೂಪಾಯಿ ಕಲ್ಲು. ಯೋಚನೆ ಮಾಡಿ ನೋಡಿ, ಅದಕ್ಕೆ ಅದರದ್ದು ವ್ಯಾಲ್ಯೂ ನೀವು ಯೋಚನೆ ಮಾಡಬೇಕು ಹೆಂಗಿದೆ ನೋಡಿ ಅಲ್ವಾ? ಹೌದು. ಸೊ ಸ್ಟಾಕ್ಸ್ ನೀವು ನೋಡ್ಬೋದು. ಸೊ ಸ್ಟಾಕ್ಸ್ ತುಂಬಾ ಇದೆ ಸರ್. ಸಿಂಪಲ್ ಆಗಿ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ನಿಮ್ಗೆ ಗೊತ್ತು, ನಾನು ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡೋದು ಅಂತ, ಸರಿನಾ? ಸೊ ನೀವು ಇನ್ನೊಂದ್ಸತಿ ನೋಡ್ಕೋಬಹುದು. ಪ್ರಾಜೆಕ್ಟ್ ಸೇಲ್ಸ್ ಮ್ಯಾನೇಜರ್ ಅಂತ ಇರುತ್ತೆ. ನಾನು ಇಲ್ಲಿ ಇರೋದಿಲ್ಲ, ಪ್ರಾಜೆಕ್ಟ್ಸ್ ಅಲ್ಲಿ ಓಡಾಡ್ತಾ ಇರ್ತೀರಾ, ಸರಿನಾ? ಸೊ ಏನು ಅಂತಂದ್ರೆ ಪ್ರಾಜೆಕ್ಟ್ಸ್ ಅಲ್ಲಿ 4 ಕೋಟಿ ಒಂದು ವಿಲ್ಲಾ. ಹೌದು, ಒಂದು ವಿಲ್ಲಾ ಬಂದ್ಬಿಟ್ಟು 4 ಕೋಟಿ ಕಮ್ಯುನಿಟಿನಲ್ಲಿ. ಅವನು ಕೋಟಾ ಸ್ಟೋನ್ ಆಗ್ತಾ ಇದ್ದಾನೆ. ಸೊ ಇದಕ್ಕೆ ಏನ್ ಹೇಳ್ತೀರಾ? ಗ್ರಾವಿಟಿ, GRC. ಸೊ ಇವ್ರಿಗೆ ನಾವೇ ಸಪ್ಲೈ ಮಾಡ್ತಾ ಇದೀವಿ. ಆಲ್ರೆಡಿ ಕೊಡ್ತಾ ಇದ್ದೀರಾ? ಹೌದು, ನಾವು ಸಪ್ಲೈ ಮಾಡ್ತಾ ಇದೀವಿ. ಪ್ರತಿ ಮಂತ್ 30,000 ಸ್ಕ್ವೇರ್ ಫೀಟ್ ನಾವು ಸಪ್ಲೈ ಮಾಡ್ತೀವಿ. 4 ಕೋಟಿ ವಿಲ್ಲಾಗ್ ಇದನ್ನ ಆಗ್ತಾ ಇದಾರೆ ಸರ್. ಅದು ನನಗೆ ಕೊಡ್ತಾರೆ ಎಕ್ಸಾಂಪಲ್. ಬೆಸ್ಟ್ ಮೆಟೀರಿಯಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ, ಬೆಸ್ಟ್ ಲೈಫ್ ಇದೆ. ಮಿಸ್ ಯಾಕೆ ಮಾಡ್ಕೋತೀರಾ? ಬನ್ನಿ, ಚೆಕ್ ಮಾಡಿ, ಮೆಟೀರಿಯಲ್ ತಗೊಂಡು ಹೋಗಿ. ಬೆಟರ್, ಇಷ್ಟೇ ಹೇಳೋದು ನಾನು. ಹೌದು ಸರ್. ಬಟ್ ನಮ್ಮ ವೀಕ್ಷಕರಿಗೆ ಮಾತ್ರ 78 ರೂಪೀಸ್ ಸರ್. 100% ಸರ್. ನಿಮ್ಮ ವೀಕ್ಷಕರು ನನ್ನ ಹತ್ರ ಬಂದು ಮಾತಾಡಿದ್ರೆ, ನನ್ನ ಹೆಸರು ಯೋಗಿ ಮತ್ತೆ ಹೇಳ್ತೇನೆ, ಯೋಗಿನ ಮೀಟ್ ಮಾಡ್ಬೇಕು ನಾನು ಅಂತ ಹೇಳಿದ್ರೆ ನಮ್ಮ ಆಫೀಸ್ ಅವ್ರು ಹೇಳ್ತಾರೆ, ನಾನು ಮೀಟ್ ಮಾಡ್ತೀನಿ. ಖಂಡಿತ ನಾನು ಪ್ರತಿ ಕಸ್ಟಮರ್ನ ಮೀಟ್ ಮಾಡ್ತೀನಿ.
ನನ್ನ ಮಾತಾಡಿ ಬೇಕಾದ್ರೆ ಇನ್ನೂ ₹1-2 ಬೇಕಂದ್ರೆ ನಾನು ಮಾತಾಡಿ ಮಾಡಿಸ್ಕೊಡ್ತೀರಾ? ಹೌದು. ಆಮೇಲೆ ಇವ್ರು ಬಾಸ್ ಕೇಳ್ಸ್ಕೊಂಡ್ರೆ ಬೈತಾರೆ, ಸುಮ್ಮನೆ ಹಾಕಬೇಕು. 100% ನಾನು ಮಾಡಿಸ್ಕೊಡ್ತೀನಿ. ಸೂಪರ್ ಸರಿ. ₹78 ಕೊಡ್ತಿದ್ದೀರಾ? ಕೊಡ್ತೀನಿ ಸರ್. 2 ಆಪ್ಷನ್ ಬರುತ್ತೆ. 2 ಆಪ್ಷನ್. 2x4 ಆದ್ರೆ ಎಷ್ಟಾಗುತ್ತೆ ಸರ್? 2x4 ಅಂದ್ರೆ ನಿಮಗೆ ₹110 ಆಗುತ್ತೆ. ₹110. ಮತ್ತೆ ಇನ್ನೊಂದು ನಾನು ಹೇಳ್ತೀನಿ ಅಂದ್ರೆ ನಿಮಗೆ ಕೋಟಾ ಸ್ಟೋನ್ ಬಗ್ಗೆ ಒಂದು ಡಿಫ್ರೆನ್ಸ್ ಹೇಳ್ತೀನಿ ಅಂತ. ಹೇಳಿ. ಸರ್ ಈಗ ನಾನು ಹೇಳಿದೆ ₹76 ₹78 ಒಂದೇ. ಬೇರೆ ಎಲ್ಲೋ ನಿಮಗೆ ₹70 ನಮಗೆ ಕೊಡ್ತಾರೆ, ನಮ್ಗೆ ಸಿಗ್ತಾ ಇದೆ ₹70 ಕಮ್ಮಿ ಸಿಗ್ಬೋದು. ಸರ್ ನಾನು ಅಲ್ಲೇ ತಗೊಂತೀನಿ ಅಂತ ಜನ ಹೇಳ್ತಾರೆ. ಸರ್ ನಾನು ಹೇಳ್ತೀನಿ, ಮಾರ್ಕೆಟಲ್ಲಿ ನಿಯತ್ತಾಗಿ ಬೆಳೆಯೋರು ಒಂದು ಸ್ವಲ್ಪ ಸ್ಲೋ ಆಗಿ ಬೆಳೀತಾರೆ, ಓಕೆ ಸರಿನಾ? ಮೋಸ ಮಾಡಿ ಒಂದು ಸ್ವಲ್ಪ ಬೆಳೆಯೋರು ಒಂದು ಸ್ವಲ್ಪ ಫಾಸ್ಟ್ ಆಗಿ ಬೆಳಿಬೋದು. ಬಟ್ ಅವ್ರು ಲಾಂಗ್ ಟೈಮ್ ಇರೋದಿಲ್ಲ. ಲಾಂಗ್ ಟರ್ಮ್ ಇರಲ್ಲ. ಸರಿನಾ? ಲಾಂಗ್ ಟರ್ಮ್ ಇರಬೇಕಂದ್ರೆ ನಿಯತ್ತಾಗಿರ್ಬೇಕು, ಮಾರ್ಕೆಟಲ್ಲಿ ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡಬೇಕು. ಸೊ ನಾನು ಈಗ ನಿಮಗೆ ಒಂದು ಹೇಳ್ಕೊಡ್ತೀನಿ. ನಾನು ಕಸ್ಟಮರ್ ಪ್ರತಿಯೊಬ್ಬರಿಗೂ ನಾನು ಕ್ಲಿಯರ್ ಆಗಿ ಓಪನ್ ಆಗಿ ತೋರಿಸ್ತೀನಿ. ನಾನು ಪ್ರತಿ ಸತಿ ಯಾವುದು ಮುಚ್ಚಿಡಲ್ಲ ನಾನು. ಸರಿ. ಕಸ್ಟಮರ್ಗೆ ಓಪನ್ ಕ್ಲಿಯರ್ ಆಗಿ ಇದನ್ನ ಆ್ಯಕ್ಚುಲಿ ಹೇಳೋದು ತೋರಿಸಿದ್ರೆ ನನಗೆ ಬೈತಾರೆ, ಬೇರೆ ಕಡೆ ಎಲ್ಲ ತೋರ್ಸಂಗಿಲ್ಲ. ಸರ್ ಇದು ನೋಡಿ, ಫಸ್ಟು ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 3 ಫೋಟೋ ಇದೆ. ಒಂದು ಇದು ಸೆಮಿ ಪಾಲಿಶ್, ವಿತೌಟ್ ಪಾಲಿಶ್ ಸಿಗುತ್ತೆ, ನಾವು ತೊಗೊಂಡು ಪಾಲಿಶ್ ಮಾಡ್ಕೋತೀವಿ, ಸರಿನಾ? ನೆಕ್ಸ್ಟು ಇದು ನೋಡಿ ಹೈ ಪಾಲಿಶ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಇದು ನೋಡ್ತಾ ಇದ್ದೀರಾ, ಮಿರರ್ ಪಾಲಿಶ್. ಇದಕ್ಕೂ ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಹೈ ಪಾಲಿಶ್ಗೂ ಮಿರರ್ ಪಾಲಿಶ್ಗೂ. ಕರೆಕ್ಟಾ? ಇದರಲ್ಲಿ ಒಂದು ಸ್ವಲ್ಪ ಪ್ಯಾಚ್ ತರ ಇದೆ, ಒಂಥರ ಪಾಚಿ ಕಟ್ಟಿರೋ ತರ ಪ್ಯಾಚ್ ತರ. ಹೌದು. ಇದು ನೋಡಿ ಪ್ಲೈನ್ ಆಗಿದೆ. ಹೌದು. ಸೊ ಇದು ಮಿರರ್ ಪಾಲಿಶ್, ಇದು ಹೈ ಪಾಲಿಶ್. ಸೊ ಇಲ್ಲಿ ಏನಾಗುತ್ತೆ, ಏನಕ್ಕೆ ಅವನು ₹70 ಕೊಡ್ತಾ ಇದ್ದಾನೆ ಅಂದ್ರೆ, ನಾನೀಗ ಕೋಟಾ ಸ್ಟೋನ್ ಫ್ಯಾಕ್ಟ್ರಿ ಫೋನ್ ಮಾಡಿನೋ, मेरे को कोटा स्टोन में मिरर पॉलिश में पैकिंग में हाई पॉलिश थोड़ा मिक्स करके देना, 60% हाई पॉलिश डालना, 40% मिरर पॉलिश डालना ಅಂತಂತ ಒಂದು ಮಾತು ಹೇಳಿದ್ರೆ ಚಕ್ಕ 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 ಅಂತ ಪ್ಯಾಕ್ ಮಾಡಿ ಹಿಂಗೆ ಕಳಿಸ್ತಾನೆ, ಮಿಕ್ಸ್ ಮಾಡಿ ಕೊಡ್ತಾನೆ. ನಾನು ಬಾಕ್ಸ್ ಮೇಲೆ ಹೆಸರಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಸರ್ ನೋಡಿ ಕೋಟಾ ಸ್ಟೋನ್ ಮಿರರ್ ಅಂತ ಇದೆ, ತಗೊಳ್ಳಿ ಸರ್ ಕೊಡ್ತೀನಿ, ತಗೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ತಗೊಂತಾರೆ ಕಸ್ಟಮರ್ಗೆ ನನಗೆ ಗೊತ್ತಾಗತ್ತೆ, ಸರ್ ಹಿಂಗೆ ವೇರಿಯೇಷನ್ ಬರಲ್ಲ, ಅದು ಒಂದೇ ತರ ಬರುತ್ತೆ ಅಂತ. ಸೊ ಯೂಶಲಿ ಕೋಟಾ ಸ್ಟೋನ್ ಅಲ್ಲಿ ವೇರಿಯೇಷನ್ ಅನ್ನೋದು ಬರೋಲ್ಲ, ಪ್ಯಾಚ್ ಅಲ್ಲ, ಬರಲ್ವಾ? ಪ್ಯಾಚ್ ಎಲ್ಲ ಬರಲ್ಲ, ಸರಿನಾ? ಸೊ ನಾವು ಹ್ಯಾಂಡ್ ಪಿಕ್ಡ್ ಬಂದು ಮಿರರ್ ಪಾಲಿಶ್. ಸೊ ಇಷ್ಟೇ ಡಿಫ್ರೆನ್ಸು. ಯಾರು ₹70 ಕೇಳ್ತಾ ಇದ್ದಾರೆ, ನಿಮ್ಗಿನ್ನ ₹10 ಕಮ್ಮಿ ಇದೆ ಅಂತ. ಸರ್ ಸಿಂಪಲ್ ಆಗಿ ಯೋಚನೆ ಮಾಡಿ, ನನಗೆ ಅದರಲ್ಲಿ ಲಾಭ ಇದ್ರೆ ನಾನು ಯಾಕೆ ಬಿಡಲಿ ಕಸ್ಟಮರ್ಗೆ? ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಕಸ್ಟಮರ್ಗೆ. ₹1 ₹2 ಲಾಭ ಸಿಕ್ಕಿದ್ರು ನಾನು ಬಿಡಲ್ಲ ಕಸ್ಟಮರ್. ಬಟ್ ನಮ್ಗೇನು ಸಿಗ್ತಾ ಇಲ್ಲ ಅಂದ್ರೆ ಮಜಾ ಬರಲ್ಲ ಸರ್ ಬಿಸ್ನೆಸ್ ಮಾಡೋದಕ್ಕೆ, ಅಷ್ಟೇ, ಬೇರೆ ಏನೂ ಇಲ್ಲ ಸರ್. ಇದು ಓಪನ್ ಸೀಕ್ರೆಟ್ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ನಮ್ದು ಬೇಕಾದ್ರೆ ನೀನು ಹಂಗೆ ಹೇಳಿದ್ರೆ, ನೀನು ಹಂಗೆ ಮಾಡ್ತಾ ಇದೀಯ ಅಂದ್ರೆ ನೀವು ಒಂದು 4-5 ಬಾಕ್ಸ್ ಓಪನ್ ಮಾಡಿ ಚೆಕ್ ಮಾಡ್ಕೊಂಡು ತಗೊಂಡೋಗ್ಬೋದು. ಆ ಥರ ಹೈ ಪಾಲಿಶ್ ಫೋಟೋ ನೀವು ನನ್ನ ಹತ್ರ ತಗೊಂಡೋಗಿ ಆ ಥರ ಏನಾದ್ರು ಮಿಕ್ಸ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಸ್ಟಾಕ್ ನಾನು ರಿಟರ್ನ್ ತಗೋತೀನಿ. ನೀವು ಕಾನ್ಫಿಡೆನ್ಸ್ ನಿಮ್ಮ ಹತ್ರ 100% ಕರೆಕ್ಟ್. ನನ್ನ ಕ್ವಾಲಿಟಿ ಸೂಪರ್. ಇಲ್ಲ ಅಂದ್ರೆ ನಿಮ್ಗೆ ನಂಗೆ ಕರೆಯೋದೇ ಇಲ್ಲ ಸರ್. ಕ್ವಾಲಿಟಿ 100% ಸರ್ ನಮ್ಮಲ್ಲಿ. ಪ್ರತಿ ಸತಿ ಹೇಳ್ತೀನಿ ನಾನು. ಸೂಪರ್. ಎಸ್ ಸರ್, ಏನು ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರಿ ಸರ್? ನೋಡಿ, ಇದು ಒಂದು ಮಾರ್ಬಲ್ ಪೀಸು. ಓಕೆ. ದೊಡ್ಡ ಮಾರ್ಬಲ್ ಇದೆಯಲ್ಲ ನಮ್ಮಲ್ಲಿ, ಅದನ್ನ ಪೀಸ್ ಮಾಡ್ಕೊಂಡ್ ಬಂದಿದ್ದೀನಿ. ಓಕೆ ಸರ್, ನಾನು ಸುಮ್ಮನೆ ಹೇಳ್ತಾ ಇದೀನಿ ಸರ್. ಮಾರ್ಬಲ್ ಪೀಸ್ ಮಾಡ್ಕೊಂಡು ಬಂದಾರೆ ಅಂತ. ಅದೇ ಸರ್, ಇದು ನೋಡಿ, ನಿಮ್ಗೆ ನೋಡಕ್ ಮಾರ್ಬಲ್ ತರನೇ ಇದೆ, ಬಟ್ ಇದು ಮಾರ್ಬಲ್ ಅಲ್ಲ. ಇದನ್ನ ನಾವು ಕ್ವಾಡ್ಸ್ ಅಂತ ಕರಿತೀವಿ. ಕ್ವಾಡ್ಸ್ ಅಂತ ಕರಿತೀವಿ. ಎಸ್, ನೋಡಿ, ಇದು ಹೊಸ ಮೆಟೀರಿಯಲ್. ಕ್ವಾಡ್ಸ್ ಅಲ್ಲಿ ನೀವು ನೋಡಿದಿರ, ಲಾಸ್ಟ್ ಟೈಮ್ ನಮ್ಮ ಹತ್ರ ಇರೋ ಮೆಟೀರಿಯಲ್ ಎಲ್ಲ ನಿಮ್ಗೆ ತೋರಿಸಿದೀನಿ. 4-5 ಬ್ರಾಂಡ್ಸ್ ಇದೆ, ಕಲಿಂಗ ಇಂದ ಹಿಡಿದು ದ ಇನ್ವೆಂಟರ್, ಕಲಿಂಗ ಇಂದ ಹಿಡಿದು ಕ್ಯಾಮ್ರೋಲಾ ಇದೆ, ಕ್ಯೂರಾಕ್ಸ್ ಇದೆ, ಏಜಿಯಲ್ ಇದೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ಮೆಟೀರಿಯಲ್ ವಿವಾನು ಇದೆ ನಮ್ಮಲ್ಲಿ. ವಿವಾನು ಇದೆ. ಇದೇನು ಕೈಯಲ್ಲಿ ಇಟ್ಕೊಂಡಿರೋದು? ಪೆಸಿಫಿಕ್ ಅಂತ ಒಂದು ಹೊಸ ಇನ್ವೆನ್ಷನ್. ಹೌದು ಸರ್. ಸೊ ಇವ್ರ ಬ್ರ್ಯಾಂಡ್ ಅಲ್ಲಿ ತುಂಬಾ ವೇರಿಯಂಟ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಕ್ವಾಲಿಟಿ ಇಸ್ ನೆಕ್ಸ್ಟ್ ಲೆವೆಲ್. ನೀವು ಈ ಕಡೆನೂ ಬರ್ಬೋದು, ಈ ಕಡೆನೂ ತೋರಿಸಿ ಸರ್. ಇನ್ನೊಂದು ಕಲೆಕ್ಷನ್ಸ್ ಇದೆಯಾ? ಹೌದು. ಸೊ ಇಲ್ಲಿ ನೋಡಿ, ನೀವು ಓನಿಕ್ಸ್ ಪ್ಯಾಟರ್ನ್, ಇದು ಓನಿಕ್ಸ್ ಪ್ಯಾಟರ್ನ್ ಅಲ್ಲಿ ಇದೆ. ಇದು ನೋಡಿ, ನಿಮ್ ಕರಾರ ಮಾರ್ಬಲ್ ತರ ಇದೆ. ತುಂಬಾ ವೇರಿಯಂಟ್ಸ್ ಇದೆ ಸರ್, ತುಂಬಾ ಯುನಿಕ್ ಆಗಿ ಬರುತ್ತೆ. ಇದು ನಾವು ಮೂನ್ ನೋಡಿದ್ವಲ್ಲ? ಹೌದು. ಮೂನ್ ರಿಸೆಂಬಲ್ ಕ್ರೀಮ್. ಸೊ ಈ ತರ ತುಂಬಾ ವೇರಿಯಂಟ್ಸ್ ಇದೆ ಸರ್ ನಮ್ಮ ಹತ್ರ. ಸೊ ನಮ್ಮಲ್ಲಿ ಕ್ವಾಡ್ಸ್ ಅಂತ ಬಂದಾಗ ನಾವು ಮಾತ್ರ ₹350 ಅಪ್ ಟು 1500 ವರೆಗೂ ಇದೆ. 1500 ವರೆಗೂ ಇದೆ, ಸರಿನಾ? ಸೊ ನಿಮ್ ಪೆಸಿಫಿಕ್ ಅಂದಲ್ಲಪ್ಪ, ಪೆಸಿಫಿಕ್ ಬಗ್ಗೆ ಹೇಳು ಅಂತ ಹೇಳಿದ್ರೆ ನಿಮ್ಗೆ ಸ್ಟ್ಯಾಂಡರ್ಡ್ 20 mm ಥಿಕ್ನೆಸ್ ಬರುತ್ತೆ ಈ ಮೆಟೀರಿಯಲ್. ನೆಕ್ಸ್ಟ್ ನಿಮ್ಗೆ ಇದು ಸ್ಟಾರ್ಟ್ ಆಗೋದು ₹600 ಇಂದ ಸ್ಟಾರ್ಟ್ ಆಗುತ್ತೆ. ಪೆಸಿಫಿಕ್ ಅವ್ರದ್ದು 600 ಇಂದ ಸ್ಟಾರ್ಟ್ ಆಗುತ್ತೆ. 600 ಇಂದ ಸುಮ್ಮನೆ ಯಾರು ಪ್ರೈಸ್ ಇರಲ್ಲ ಸರ್. ನಾನು ಪ್ರತಿ ಸತಿ ಹೇಳ್ತಾನೆ ಇರ್ತೀನಿ, ಆಪಲ್ ಐಫೋನ್ ಪ್ರೈಸ್ ಆಪಲ್ ಐಫೋನ್ದೇ ಇರುತ್ತೆ, ಸ್ಯಾಮ್ಸಂಗ್ ಫೋನ್ದು ಸ್ಯಾಮ್ಸಂಗ್ದೇ ಇರುತ್ತೆ, ವಿವೋ ಫೋನ್ದೇ ಇರುತ್ತೆ. ಏನಕ್ಕೆ ಅಂದ್ರೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ. 600 ಅಂದಿದ ತಕ್ಷಣ ವಿ ಹ್ಯಾವ್ ಟು ಥಿಂಕ್ ಹೆಂಗೆ ಕ್ವಾಲಿಟಿ ಇರ್ಬೋದು ಅವ್ರದ್ದು ಏನು ಅಂತ. ನೀವು ಹಂಗೆ ನೋಡಿದ್ರೆ ಇಲ್ಲಿ ಅವ್ರು ಬರ್ದಿದ್ದಾರೆ ಅವ್ರ ಕ್ವಾಲಿಟಿ ಬಗ್ಗೆ ಎಲ್ಲ, ಲೈಫ್ ಟೈಮ್ ವಾರಂಟಿ ಅಂತ ಬರ್ದಿದ್ದಾರೆ.
ಇಂಜಿನಿಯರಿಂಗ್ ನೋಡಿ ಇಟಾಲಿಯನ್ ಟೈಪಲ್ಲಿ ಈಗ ನಮ್ಮ ಇಟಾಲಿಯನ್ ಮಾರ್ಬಲ್ ಹೆಂಗ್ ಬರುತ್ತೆ ಸೊ ಅದೇ ರೀತಿ ಮಾಡಿದ್ದಾರೆ. ಹೌದು, ಅದೇ ರೀತಿ ಇದೆ ನೋಡೋದಕ್ಕೆ, ಇದ್ರಲ್ಲಿ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಬಟ್ ಇದು ಮ್ಯಾನ್ ಮೇಡ್ ಅಲ್ವಾ ಸರ್? ಹೌದು ಸರ್, 100%. ಸೊ ಕ್ವಾಡ್ಸ್ ಆರ್ಟಿಫಿಷಿಯಲ್. ಎಸ್. ಸೊ ನೀವು ಯಾರ್ಯಾರು ಮಾಡಲರ್ ಕಿಚನ್ ಮಾಡ್ತಾ ಇದ್ದೀರಾ, ನಮಗೆ ಮಾರ್ಬಲ್ ಥರನೇ ಕಿಚನ್ ಕೌಂಟರ್ಸಲ್ಲಿ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಖಂಡಿತ ನಮ್ಮ ಸ್ಟೋರ್ನ ವಿಸಿಟ್ ಮಾಡಿ, ನಮ್ಮಲ್ಲಿರೋ ಎಲ್ಲ ಕ್ವಾಡ್ಸ್ ಮೆಟೀರಿಯಲ್ನ ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ಇಷ್ಟ ಆಗಿರೋ ಮೆಟೀರಿಯಲ್ನ ತೊಗೊಳ್ಳಿ. ನನ್ನ ಹೆಸರು ಯೋಗಿ, ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಕೇಳಿ ಎಕ್ಸ್ಟ್ರಾ ಡಿಸ್ಕೌಂಟ್ ತೊಗೊಳ್ಳಿ, ಖುಷಿಯಾಗಿರಿ, ಇಷ್ಟೇ ಹೇಳೋದು ಸರ್. ಬಂದಾಗ ಒಂದ್ಸಲ ಯೋಗಿ ಅವ್ರನ್ನ ಭೇಟಿ ಮಾಡಿ ಹೋಗಿ. 100%. ಸರ್ ಫೈನಲ್ ಆಗಿ ಅಡ್ರೆಸ್ ಹೇಳಿ, ಟೈಮಿಂಗ್ಸ್ ಹೇಳ್ಬಿಡಿ ಹಾಗೆ. ಸರ್ ನಮ್ದು ಅಡ್ರೆಸ್ ಬಂದು, ನಾವು ಇರೋದು ಬೆಂಗಳೂರಲ್ಲಿ, ಸರಿನಾ? ನಮ್ಮ ಅಂಗಡಿ ಇರೋದು ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ನಮ್ದು ರಾಂಪುರ ಅಂತ ಏರಿಯಾ. ಸೊ ಯೂಶಲಿ ರಾಂಪುರ ಅಂತ ಹೇಳಿದ ತಕ್ಷಣ ತುಂಬಾ ಜನ ಗೊತ್ತಾಗೋದಿಲ್ಲ. ಸೊ ರಾಂಪುರ ಬರೋದು ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೋದು ಅಂದ್ರೆ ಹೊರಮಾವು ತುಂಬಾ ಜನ ಗೊತ್ತಿರುತ್ತೆ, ಅಂಡ್ ಕಲ್ಕೆರೆನು ತುಂಬಾ ಜನ ಗೊತ್ತಿದೆ, ಸರಿನಾ? ಸೊ ಇದು ನಮ್ದು ಹೊರಮಾವು ಹತ್ರದಿಂದ ಬಂದ್ರೆ ಹೊರಮಾವಿಂದ 3 ಕಿಲೋಮೀಟರ್ ಒಳಗಡೆ ಇದೆ, ಸರಿನಾ? ನಮ್ ಸ್ಕೋಪ್ ಗ್ರೆನೈಟ್ಸ್ ಅಂಡ್ ಮಾರ್ಬಲ್ಸ್ ಅಂತ ಮ್ಯಾಪ್ಸ್ ಅಲ್ಲಿ ಹಾಕಿದ್ರೆ ಸಿಗುತ್ತೆ ಇಮಿಡಿಯೇಟ್. ಸ್ಕೋಪ್ ಗ್ರೆನೈಟ್ಸ್ ಅಂಡ್ ಇಂಪೋರ್ಟೆಡ್ ಮಾರ್ಬಲ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ KR ಪುರಂ ಕಡೆಯಿಂದ ಬರೋರು, ವೈಟ್ ಫೀಲ್ಡ್ ಸೈಡ್ ಇಂದ ಬರೋರು, ನಾವು ಏನ್ ಮಾಡ್ಬೋದು ಅಂದ್ರೆ ನಮ್ಮ ಬಿದರಳ್ಳಿ ಮೇನ್ ರೋಡ್. ಸೊ ಬಿದರಳ್ಳಿ ಮೇನ್ ರೋಡ್ ಇಂದ ಬಂದ್ರೆ ನಮ್ದು ರಾಂಪುರದಲ್ಲಿ ನಮ್ಮ ಅಂಗಡಿ ಇದೆ, ಸರಿನಾ? ರಾಂಪುರದಲ್ಲಿ ಹೆಂಗ್ ನಾವು ಕಂಡುಹಿಡಿಯೋದು ಅಂದ್ರೆ, ಒಂದು ಉಡುಪಿ ಉತ್ಸವ ಹೋಟೆಲ್ ಇದೆ, ಉಡುಪಿ ಉತ್ಸವದಲ್ಲಿ ನಿಯರ್ ಬೈ ನಮ್ಮ ಅಂಗಡಿ ಇದೆ. ನೆಕ್ಸ್ಟ್ ನಮ್ಮ ಭರತ್ ಪೆಟ್ರೋಲ್ ಬಂಕ್ ಇದೆ ನಮ್ಮ ಅಂಗಡಿ ಪಕ್ಕದಲ್ಲಿ. ಹೌದು, ನೀವು ಯಾರಿಗಾರು ಭರತ್ ಪೆಟ್ರೋಲ್ ಬಂಕ್ ಇಲ್ಲಿ ರಾಂಪುರದಲ್ಲಿ ಅಂತ ಕೇಳಿದ್ರು ಅವರು ಹಂಗೆ ತೋರಿಸ್ತಾರೆ. ಇಲ್ಲಾಂದ್ರೆ ನಾನು ಹೇಳ್ದಂಗೆ ನಮ್ದೇ ಒಂದು ಬ್ರ್ಯಾಂಡ್ ಆಗ್ತಾ ಇದೆ ಈಗ. ನೀವು ಯಾರಿಗಾರು ಸ್ಕೋಪ್ ಗ್ರೆನೈಟ್ಸ್ ಮಾರ್ಬಲ್ಸ್ ಎಲ್ಲಿದೆ ಅಂತ ಹೇಳಿದ್ರು ತೋರಿಸ್ತಾರೆ. ಲ್ಯಾಂಡ್ ಮಾರ್ಕ್ ಆಗಿಬಿಟ್ಟಿದ್ರೆ ನೀವು? ಹೌದು ಸರ್, 100%. ಟೈಮಿಂಗ್ ಸರ್ ಇಲ್ಲಿ? ಸರ್ ನಮ್ಮವರು 9:30 ಸೊ ಯೂಶಲಿ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಗ್ರನೈಟು, ಮಾರ್ಬಲ್ಲು, ನ್ಯಾಚುರಲ್ ಸ್ಟೋನ್ ಯಾವತ್ತು ಸನ್ಲೈಟಲ್ಲೇ ನೋಡಬೇಕು, ಬೆಳಕಲ್ಲೇ ನೋಡಬೇಕು. ಸೊ 5 ಗಂಟೆ ಒಳಗೆ ಬಂದು ನಿಮ್ಮ ಪರ್ಚೇಸ್ನ ನೀವು ಮುಗಿಸ್ಕೊಂಡ್ರೆ ತುಂಬಾ ಸಂತೋಷ. ಇಲ್ಲ ಅಂದ್ರೆ ನಮ್ಮ ಅಂಗಡಿ 7 ಗಂಟೆವರೆಗೂ ಓಪನ್ ಇದೆ. 100% ಸರ್. ಓಕೆ, ಸೂಪರ್ ಆಗಿ ಹೇಳಿದ್ರಿ ಸರ್. ಸೊ ಆಲ್ವೇಸ್ ಓಪನ್ ಇದೆ ಅಂತ ಹೇಳ್ಬೋದು. ಸೂಪರ್ ಆಗಿ ಹೇಳಿದ್ರಿ. ಅಂಡ್ ಈ ವಿಡಿಯೋದಲ್ಲಿ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಕೊಟ್ರಿ. ಕೋಟಾ ಸ್ಟೋನ್ ಬಗ್ಗೆ ಒಂದು ಒಳ್ಳೆ ಸೀಕ್ರೆಟ್ ಕೂಡ ಹೇಳಿದ್ರಿ ನಮಗೆ. ಎಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.